ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ತಂತು ಕಾದಂಬರಿಯ ಕಥಾವಾಚನ. ಅನೂಪ ಮತ್ತು ಇವರು ಸ್ನೇಹಿತರಾಗಿ ಬೈಕ್ನಲ್ಲಿ ಹೋಗ್ತಾ ಇರುವಂಥದ್ದು, ಮಾತಾಡ್ತಾ ಇರುವಂಥದ್ದನ್ನು ಎಲ್ಲ ಕೇಳಿದ್ವಿ. ಈಗ ಮುಂದಿನ ಭಾಗವನ್ನು ನೋಡೋಣ. ಒಂದು ಶನಿವಾರ ಬೆಳಗಿನ ಕ್ಲಾಸ್ಗಳನ್ನು ಮುಗಿಸಿ ತಮ್ಮ ತಮ್ಮ ಹಾಸ್ಟೆಲ್ಗಳಲ್ಲಿ ಊಟ ಮಾಡಿ ಬೈಕ್ ಹತ್ತಿ ಗಂಗೋತ್ರಿಯ ಬಯಲು ರಂಗ ಮಂಟಪದ ಹತ್ತಿರದ ಸೊಂಪಾದ ಹೊಂಗೆ ಮರದ ಕೆಳಕ್ಕೆ ಹೋಗಿ ಸಿಮೆಂಟ್ ಚಪ್ಪಡಿಯ ಮೇಲೆ ಕೂತರು. ಅವಳು ಇದ್ದಕ್ಕಿದ್ದೆ ಅಂತ ಕೇಳಿದಳು, ನಿನ್ನನ್ನು ರ್ಯಾಂಕ್ ಮಾಡಿದ ಗಲಾಟೆ ಆಯ್ತಲ್ಲ, ಅವರು ವಾಸ್ತವವಾಗಿ ಏನು ಮಾಡಿದರು? ಅವನಿಗೆ ಉತ್ತರಿಸಲು ಸಂಕೋಚವಾಯಿತು. ಅವನ ಮುಖ ಕೆಂಪಾದದ್ದನ್ನು ನೋಡಿ ಅವಳು, ಮುಜುಗರವಾದರೆ ಹೇಳಬೇಡ, ಸಾಧಾರಣವಾಗಿ ರ್ಯಾಗಿಂಗ್ ಅಂದರೆ ಬತ್ತಲು ಮಾಡ್ತಾರೆ, ನಿನಗೂ ಅದೇ ಆಯ್ತೇ? ನಿನ್ಗೆ ಹೇಗೆ ಗೊತ್ತು? ನಾನು ಮಾಡಿಸ್ಕೊಂಡಿದ್ದೀನಿ. ನಾನು PUC ಓದಿದ್ದು ಹುಡುಗಿಯರ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ, ಲೋಣಾವಲದಲ್ಲಿ. ಸೇರಿದ 3ನೇ ದಿನವೇ ಹಿರಿಯ ಹುಡುಗಿಯರು ರ್ಯಾಗ್ ಮಾಡಿದರು. ಪೂರ್ತಿ ಬೆತ್ತಲೆ ಮಾಡಿ ರೂಮ್ನಲ್ಲಿ ಆ ಕಡೆಯಿಂದ ಆ ಕಡೆಗೆ 10 ಸಲ ನಡೆಸಿದರು. ಕೈಗೆ ಹಗ್ಗ ಕೊಟ್ಟು 100 ಸಲ ಸ್ಕಿಪ್ಪಿಂಗ್ ಮಾಡಿಸಿದರು. ನಾನು ಹೆದರಲೂ ಇಲ್ಲ, ನಾಚಿಕೊಳ್ಳಲೂ ಇಲ್ಲ. ಅವರೇ ಸುಮ್ಮನಾಗಿ ಬಟ್ಟೆ ವಾಪಸ್ ಕೊಟ್ಟು ಸೋತ ಮೊರೆ ಹಾಕ್ಕೊಂಡು, ನೀನ್ಯಾಕಷ್ಟು ಉದ್ವಿಗ್ನಾಗಿ ಪೊಲೀಸರ ಮೊರೆ ಹೊಕ್ಕೆ? ನಾನೇಕೆ ಉದ್ವಿಗ್ನಾಗಿ ಅಂದರೆ? ಅವನು ಉತ್ತರ ತಿಳಿಯದೆ ತಡವರಿಸಿದ. ಬೇರೆ ಯಾರನ್ನೂ ನೀನು ಬೆತ್ತಲಾಗಿ ನೋಡಿಯೇ ಇರಲಿಲ್ವೇ? ಇಲ್ಲ ಎಂದವನು. ನೋಡು, ನಿನ್ನ ಕೈಯಲ್ಲಿ ಸುಳ್ಳು ಹೇಳೋಕ್ಕೆ ಮನಸ್ಸು ಬರೋಲ್ಲ, ಯಾಕೆಂದರೆ ನೀನು ನನ್ನ ಫ್ರೆಂಡು. ಹೈಸ್ಕೂಲ್ನಲ್ಲಿ ಓದುತ್ತಿದ್ದಾಗ ಬೆಂಗಳೂರಿನಲ್ಲಿ ಒಂದು ಕ್ಯಾಬರೆ ಡ್ಯಾನ್ಸಿಗೆ ಹೋಗಿದ್ದೆ. ಅಲ್ಲಿ ಕ್ಯಾಬರೆ ಹುಡುಗಿಯರು ಬೆತ್ತಲಾಗೋದನ್ನು ನೋಡಿದ್ದು ಬಿಟ್ಟರೆ ಎಂದು ಸುಮ್ಮನಾದ. ರಿಯಲಿ? ನೀನು ಕ್ಯಾಬರೆ ನೋಡಿದೀಯಾ? ಗ್ರೇಟ್, ಸಾಹಸಿ ಎಂದು ಅವನ ಭುಜ ತಟ್ಟಿದಳು. ಅವಳ ಕಣ್ಣುಗಳಲ್ಲಿ ಮೆಚ್ಚುಗೆ, ಕುತೂಹಲ, ಉತ್ಸಾಹಗಳು ಮಿನುಗುತ್ತಿದ್ದವು. ಅದರಲ್ಲೇನಿದೆ ಗ್ರೇಟ್ನೆಸ್? ಅನೂಪ್, ನಿಜ ಹೇಳ, ಕ್ಯಾಬ್ರೆ ನೋಡಬೇಕು ಅಂತ ನನಗೆ ತುಂಬ ದಿನದಿಂದ ಆಸೆ ಇದೆ. ಆದರೆ ಅಲ್ಲಿಗೆ ಹುಡುಗಿ ಒಬ್ಬಳೇ ಹೋಗಬಾರದು. ಬಾರದೇನು? ಸಾಧ್ಯವಿಲ್ಲ, ಅಪಾಯ ಅಂತಲೂ ಗೊತ್ತಿದೆ. ನೀನೊಂದಿನ ನನ್ನನ್ನು ಕರ್ಕೊಂಡು ಹೋಗ್ತೀಯಾ? ಅವನಿಗೆ ಸಂಕೋಚವಾಯಿತು, ಉತ್ಸಾಹವೂ ಮೂಡಿತು. ಯಾಕೆ ನೋಡಬಾರದು ಎನ್ನಿಸ್ತು. ನಾನು ರಶ್ಮಿ ಜೊತೆಯಲ್ಲಿ ನೋಡಿದರೆ ಇಬ್ಬರು ಇನ್ನಷ್ಟು ಹತ್ತಿರವಾಗಬಹುದೆಂದು ಮಬ್ಬು ಭರವಸೆ ಹೊಳೆಯಿತು. ಆದರೆ ಅದು ಮೈಸೂರಿನಲ್ಲಿ ಇಲ್ಲ ಎಂದ. ನನಗೆ ಗೊತ್ತು, ಬ್ಯಾಂಗ್ಳೂರಿಗೆ ಹೋಗೋಣ ಎಂದವಳು ಗಡಿಯಾರ ನೋಡಿಕೊಂಡು. ಈಗಿನ್ನೂ 2:30, ನಡಿ ಹಾಸ್ಟೆಲ್ಗೆ ಹೋಗೋಣ. ಕೈಯಲ್ಲಿ ಒಂದಿಷ್ಟು ದುಡ್ಡು, ಒಂದು ಚೀಲ ತಗೊಂಡು ಬೆಂಗಳೂರಿಗೆ ರೈಡ್ ಮಾಡೋಣ. 6 ಗಂಟೆ ಶೋಗೆ ಹೋಗಿ ಮುಂದೆ ವಾಪಸ್ ಬರೋದು, ಅಲ್ಲೇ ಇರೋದು ನಿಶ್ಚಯಿಸೋಣ. ಕಮಾನ್, ಗೆಟ್ ಅಪ್ ಎಂದು ಅವನ ತೋಳು ಹಿಡಿದೆತ್ತಿದಳು. ಹೆಗಲಿಗೆ ಹಾಕಿಕೊಳ್ಳುವ ಒಂದು ಚೀಲವನ್ನು ಕೈಯಲ್ಲಿ ಹಿಡಿದು ಟ್ರೌಸರ್ಸ್ ಶರ್ಟ್ ಧರಿಸಿ ಮೊದಲೇ ನಿಶ್ಚಯಿಸಿದ್ದ ಸ್ಥಳಕ್ಕೆ ಅವಳು ಬರುವ ಹೊತ್ತಿಗೆ ಅವನು ಟ್ಯಾಂಕಿನ ಪೂರ್ತಿ ಪೆಟ್ರೋಲ್ ತುಂಬಿಕೊಂಡು ಅವಳು ಹೇಳಿದ್ದಂತೆ ರಾತ್ರಿ ಉಳಿದರೆ ಬೇಕಾದ ಒಂದು ಜೊತೆ ಬಟ್ಟೆಗಳ ಸಣ್ಣ ಕೈ ಚೀಲ ನೇತು ಹಾಕಿಕೊಂಡು ಬಂದ. ಅವಳು ಎಂದಿನಂತೆ ಅವನ ಹಿಂದೆ ಕೂತು ಹೊಟ್ಟೆಯನ್ನು ತಬ್ಬಿ ಹಿಡಿದುಕೊಂಡಳು. ಗಾಡಿ ಭರೋ ಎಂದು ಶಬ್ದ ಮಾಡಿಕೊಂಡು ಮರ, ಕಾಲುವೆ, ಭತ್ತದ ಗದ್ದೆ, ಕಬ್ಬಿನ ಗದ್ದೆ, ಲಾರಿ, ಬಸ್ಸು, ಕಾರುಗಳನ್ನು ಹಿಂದೆ ಹಾಕುತ್ತಾ ಉತ್ಸಾಹದಿಂದ ಓಡತೊಡಗಿತು. ಮನಸ್ಸಿಗೆ ಬಂದ ತಕ್ಷಣ ಮಾಡಿಬಿಡುವಳು ನಿಜವಾದ ವೇಗಗಾರ್ತಿ ಎಂಬ ಮೆಚ್ಚುಗೆಯಲ್ಲಿ ಅವನು ಅವಳ ಒತ್ತು ಸ್ಪರ್ಶವನ್ನು ಹೀರಿ ಉತ್ಸಾಹ ಶಕ್ತಿಯಾಗಿಸಿಕೊಂಡು ಬೈಕಿಗೆ ವೇಗ ಕೊಡುತ್ತಿದ್ದ. ಬೇಕಾದಷ್ಟು ಸಮಯವಿದೆ ಎಂದು ಗೊತ್ತಿದ್ದರೂ ಟಿಕೆಟ್ ಸಿಕ್ಕದೆ ಹೋದರೆ ಎಂಬ ಆತಂಕದಲ್ಲಿ ನಡುವೆ ಎಲ್ಲೂ ನಿಲ್ಲಿಸದೆ, ಎಂತಹ ಇಕ್ಕಟ್ಟಿನಲ್ಲೂ ವೇಗವನ್ನು ತಗ್ಗಿಸದೆ 5 ಗಂಟೆಗೆ ಬ್ರಿಗೇಡ್ ರಸ್ತೆಯಲ್ಲಿ ತಾನು 3.5 ವರ್ಷದ ಹಿಂದೆ ನೋಡಿ ಸಿಕ್ಕಿ ಹಾಕಿಕೊಂಡಿದ್ದ ಆ ಪ್ರದರ್ಶನದ ಮಾಳಿಗೆಯನ್ನು ತಲುಪಿದ. ಬೋರ್ಡ್ ಇತ್ತು, ಹೌದು, ಪ್ರದರ್ಶನವೂ ಇತ್ತು. ಜೂಲಿ, ಸಿಮಿ, ಹೆಲೆನ್, ಹಂಸ, ರತಿ, ನಂಗಿ ಎಂಬ ಕಲಾವಿದೆಯರ ಹೆಸರುಗಳು ಪೋಸ್ಟರ್ ಇತ್ತು. ಗಾಡಿಯ ಹತ್ತಿರ ಅವಳನ್ನು ನಿಲ್ಲಿಸಿ ಮೊದಲು ಒಳಗೆ ಹೋಗಿ ಕುಡಿತದ ವೇದಿಕೆಯ ಮುಂದೆ ಬರುವಂಥ 50 ರೂಪಾಯಿ 2 ಟಿಕೆಟ್ ಪಡೆದು ಹೊರಬಂದ. ಪ್ರದರ್ಶನವಿದು 6:30. ಅಷ್ಟರಲ್ಲಿ ಎಲ್ಲಿಯಾದರೂ ಅಚ್ಚುಕಟ್ಟಾಗಿ ಕ್ಷಿಪ್ರ ಆಹಾರವನ್ನು ತಿನ್ನುವುದೆಂದು ಬೈಕನ್ನು ಪ್ರದರ್ಶನದ ಹತ್ತಿರ ನಿಲ್ಲಿಸಿ ಅದರ ಚೀಟಿ ಪಡೆದು ಬ್ರಿಗೇಡ್ ರೋಡಿನಲ್ಲಿ ತಾನು ಹಿಂದೆ ಚಿಕನ್ ತಿನ್ನಲು ಬರುತ್ತಿದ್ದ ಬುಫೆ ಐಫೆಲ್ಗೆ ಅವಳನ್ನು ಕರೆದೊಯ್ದ. ಒಳಗೆ ಹೋಗಿ ಮಬ್ಬು ಬೆಳಕಿನ ಮೂಲೆಯ ಜಾಗದಲ್ಲಿ ಎದುರು ಬದುರಾಗಿ ಕುಳಿತು ಮೆನು ನೋಡುವಾಗ ಇದರ ಪ್ರಸಿದ್ಧಿಯೇ ಚಿಕನ್ನದು ಎಂದು ಜ್ಞಾಪಕಕ್ಕೆ ಬಂತು. ರಶ್ಮಿ ಮಾಂಸಾಹಾರಿ ಹುಟ್ಟಿನಿಂದಲೂ, ಆದರೆ ನಾನು ತಿನ್ನುವುದಿಲ್ಲ ಅಂತ ನನ್ನ ಜೊತೆ ಬಂದಾಗ ಏನೂ ತಿನ್ನುವುದಿಲ್ಲ ಎಂಬ ಅರಿವಿನಿಂದ ಅವಳ ಮೇಲಣ ಸ್ನೇಹ ಹೆಚ್ಚಾಯಿತು. ವಿದ್ಯಾಶಾಲೆಗೆ ಸೇರಿದ ಮೇಲೆ ಶಾಕಾಹಾರಿ ಅಭ್ಯಾಸ ಬಲಗೊಂಡು ಬಿಟ್ಟಿದೆ. ದೊಡ್ಡಪ್ಪ ಅಹಿಂಸೆಯ ಪ್ರತಿಪಾದಕರು. ಯಾವ ಪ್ರಾಣಿಯನ್ನು ಅದು ಹುಟ್ಟಿರುವುದು ತನ್ನ ಉದರ ತುಂಬುವುದಕ್ಕಾಗಿ ಅಂತ ಭಾವಿಸೋಕೆ ಮನುಷ್ಯನಿಗೆ ಅಧಿಕಾರವಿಲ್ಲ. ಮತ್ತೊಬ್ಬ ಮನುಷ್ಯ ವ್ಯಕ್ತಿಯನ್ನು ತನ್ನ ಪ್ರಯೋಜನದ ಸಾಧನ ಅಂತ ಭಾವಿಸುವುದು ಅನೀತಿ. ಇದೇ ಭಾವನೆಯನ್ನು ಇತರ ಪ್ರಾಣಿಗಳಿಗೂ ಅನ್ವಯಿಸಬೇಕು. ಅಹಿಂಸೆಯ ಅರ್ಥ ಇದು ಅನ್ನುತ್ತಿದ್ದರು. ಅಲ್ಲಿದ್ದ 3 ವರ್ಷದಲ್ಲಿ ತನಗೆ ಮಾಂಸಾಹಾರದ ಆಕರ್ಷಣೆಯೇ ಹೋಗಿಬಿಟ್ಟಿತ್ತು. ಆದ್ದರಿಂದ ಇಂಜಿನಿಯರಿಂಗಿಗೆ ಕಾಲೇಜಿಗೆ ಹಾಸ್ಟೆಲ್ ಸೇರುವಾಗ ನಾನೇ ಶಾಕಾಹಾರಿ ಅಂತ ಬರೆದೆ ಎನ್ನುವ ನೆನಪು ಬಂತು. ಆದರೆ ಇಲ್ಲಿ ಚಿಕನ್ನದ್ದೇ ಪ್ರಸಿದ್ಧಿ ಆಗಿರುವಾಗ ಹೋಟೆಲ್ಗೆ ಬಂದು ರಶ್ಮಿಯನ್ನು ವಂಚಿತಳನ್ನಾಗಿ ಮಾಡುವುದು ಅನ್ಯಾಯವಲ್ಲವೇ? ನನ್ನ ರುಚಿಗಾಗಿ ಅವಳ ರುಚಿಯನ್ನು ಬಲಿ ಕೊಡುವುದು ಹಿಂಸೆಯಾಗುವುದಿಲ್ಲವೇ? ಸ್ನೇಹಿತರು ಅಂದ ಮೇಲೆ ಇಬ್ಬರು ಒಂದೇ ಥರ ತಿನ್ನಬೇಕು. ನನ್ನದನ್ನು ಅವಳು ಹೇಗೂ ತಿನ್ನುತ್ತಾಳೆ,
ನಾನು ಅವಳಿಗಾಗಿ ಯಾವ ತ್ಯಾಗವನ್ನು ಮಾಡುತ್ತಿಲ್ಲ ಎಂಬ ಅರಕೆ ಕಾಣಿಸಿತು. ಏನು ಯೋಚಿಸ್ತಿದ್ದೀಯಾ ಅವಳು ಕೇಳಿದಳು. ಅವನು ತನ್ನ ಸಮಸ್ಯೆಯನ್ನು ಮುಂದಿಟ್ಟ. ರಬಿಶ್. ವೇಗವಾಗಿ ಏನು ಮನಸ್ಸಿಗೆ ಬರುತ್ತೋ ಅದೇ ಸಹಜ. ಇಷ್ಟೆಲ್ಲ ಯೋಚನೆ ಮಾಡಿಯೂ ತೀರ್ಮಾನಕ್ಕೆ ಬರೋಕ್ಕೆ ಕಷ್ಟವಾಗಿರೋ ವಿಷಯದಲ್ಲಿ ಬಲವಂತ ಮಾಡ್ಕೋಬಾರದು. ನಾನು ಹೇಳ್ತೀನಿ ಕೇಳು ಎಂದು ಬೇರೆಯವ್ರ ಕಡೆಗೆ ಸನ್ನೆ ಮಾಡಿ ಅವನು ಬಂದ ನಂತರ ಚಣಾಪುರಿ ಮತ್ತು ಕಿಂಗ್ ಸೈಜ್ ಪಿಟ್ಸಾ ಹೇಳಿದಳು. ಅವಳು ತನಗಿಂತ ವೇಗಶಾಲಿ, ನನ್ನಂತೆ ಮೀನಾಮೇಷ ಎಣಿಸುವುದಿಲ್ಲ ಎನ್ನಿಸಿ ಅವನಿಗೆ ಮೆಚ್ಚುಗೆ ಇನ್ನೂ ಏರಿತು. ಪ್ರದರ್ಶನ ಶುರುವಾಗಲು ಇನ್ನು 10 ನಿಮಿಷದ ಎನ್ನುವಾಗ ಇವರು ಒಳಗೆ ಹೋಗಿ ಕುಳಿತರು. ಆರ್ಕೆಸ್ಟ್ರಾ ಶುರುವಾಗಿತ್ತು. ಒಳಗೆಲ್ಲ ಮೊಬ್ಬು ಬೆಳಕಿದ್ದರೂ ಜನಗಳು ಬಂದು ಕೂರುವುದು, ಅವರ ಮುಖ ವೇಷಭೂಷಣಗಳು ಕಾಣುತ್ತಿದ್ದವು. ರಶ್ಮಿ ಬೆರಗಿನಿಂದ ಸುತ್ತ ನೋಡುತ್ತಿದ್ದಳು. ಅನೂಪನ ಮನಸ್ಸು ತುಸು ಉದ್ವೇಗಕ್ಕೆ ಒಳಗಾಗಿತ್ತು. 3 ವರ್ಷ ಹಿಂದೆ ನೋಡಿದ ಪ್ರದರ್ಶನ. ಪೊಲೀಸರು ದಾಳಿ ಮಾಡಿ ಅಶ್ಲೀಲವನ್ನು ತೋರಿಸಿದರೆಂದು ಆಡಳಿತದವರನ್ನು, ಕುಣಿಯುವ ಹುಡುಗಿಯರನ್ನು ಬಂಧಿಸಿದುದಲ್ಲದೆ ಚಿಕ್ಕ ಹುಡುಗರೆಂದು ತಾವು 3ರನ್ನು ಹಿಡಿದಿಟ್ಟ ನೆನಪಾಗಿ ತುಸು ಭಯ ಕಾಣಿಸಿತು. ಈ ದಿನವೂ ನನ್ನನ್ನು, ರಶ್ಮಿಯನ್ನು ಹಿಡಿದರೆ ಎಂಬ ಆತಂಕ. ಆದರೆ ರಶ್ಮಿ ಯಾವ ಆತಂಕವೂ ಇಲ್ಲದೆ ಇಡೀ ವಾತಾವರಣವನ್ನು ಬಂದು ಕೂರುತ್ತಿದ್ದ ಜನಗಳನ್ನು ವೀಕ್ಷಿಸುತ್ತಿದ್ದಳು. ಅನೂಪ ತನಗೆ ತಾನೇ ಧೈರ್ಯ ತಂದುಕೊಳ್ಳತೊಡಗಿದ. ಆಗ ಇನ್ನೂ ಹೈಸ್ಕೂಲ್ ಹುಡುಗ. ಶಾಲೆಯ ಸಮವಸ್ತ್ರ, ಬೆನ್ನಿನ ಚೀಲದಲ್ಲಿ ಬಂದಿದ್ದೆ. ಹೆಂಗಸರಂತ ಹಾಲು ಮುಖ. ಈಗ ಗಡ್ಡ ಮೀಸೆ ಚುಗುರಿ ತುಂಬಿದೆ, ಎತ್ತರ ಹೆಚ್ಚಿದೆ, ಮೈಕಟ್ಟು, ಜೀನ್ಸ್, ಸ್ಯಾಮ್ಸನ್ ಶೈಲಿಯ ಗಂಡು ಶರ್ಟು. ರಶ್ಮಿಗಂತೂ ದೊಡ್ಡ ಹೆಂಗಸಿನ ಎತ್ತರ, ಮೈಕಟ್ಟು, ಗತ್ತುಗಳು ಎಲ್ಲ ಇವೆ. ದಾಳಿಯಾದರೂ ನಮ್ಮನ್ನು ವಿಶೇಷವಾಗಿ ಗುರುತಿಸುವ ಸಂಭವವಿಲ್ಲವೆಂದು ಧೈರ್ಯ ಹೇಳಿಕೊಂಡ. ಅಷ್ಟರಲ್ಲಿ ಯಾವ ಡ್ರಿಂಕ್ಸ್ ಮತ್ತು ಸ್ನ್ಯಾಕ್ಸ್ ಬೇಕೆಂದು ಕೇಳಲು ಬೇರರ್ ಬಂದ. ಯಾವುದು ಬೇಡವೆಂದು ರಶ್ಮಿ ಎಂದಳು. ಹಾಗನ್ನು ಕೊಡದು, ಏನಾದರೂ ತೆಗೆದುಕೊಳ್ಳಲೇಬೇಕು. ಬೇರರ್ ಇಲ್ಲಿಯ ನಿಯಮವನ್ನು ಹೇಳಿದ. 2 ವೆಜಿಟೇಬಲ್ ಕಟ್ಲೆಟ್, 2 ಕೋಕ್ ಎಂದು ಹೇಳಿದಳು. ಅದರ ಬಾಬ್ತಿ 85 ರೂಪಾಯಿ ಕೊಡುವಂತೆ ಬೇರರ್ ಕೇಳಿದ. ಇದು ಇವರ ಇನ್ನೊಂದು ಬಗೆಯ ಆದಾಯ ಮಾರ್ಗ ಎಂದು ಅರ್ಥ ಮಾಡಿಕೊಂಡವಳು ಹಣ ಕೊಟ್ಟಳು. ಬೇರರ್ ಹೋದ ನಂತರ ಅವಳು ತನ್ನ ಚೀಲದ ಬಾಯಿ ತೆಗೆದು ಒಂದು ಪುಟ್ಟ ರೆಕಾರ್ಡರ್ ತೆಗೆದು ಅದರ ಸ್ವಿಚ್ ಹಾಕಿ ಇಟ್ಟಳು. ಅನಂತರ ಅನೂಪನ ಕಡೆ ತಿರುಗಿ ಕಿವಿಗಡಚುವ ಆರ್ಕೆಸ್ಟ್ರಾ ಸದ್ದಿನ ನಡುವೆ ಹೇಳಿದಳು, ಹಾಗೆಯೇ ನೋಡು, ಬಲಗಡೆ ಕಕ್ಷೆಯಲ್ಲಿ 2 ನವದಂಪತಿಗಳು ಕೂತಿದ್ದಾರೆ. ಆ ಹುಡುಗಿರ ವೇಷಭೂಷ, ಆಭರಣ, ಮುಖದ ಸಂಕೋಚಗಳನ್ನು ನೋಡಿದರೆ ನವವಧುಗಳು ಅಂತ ಸ್ಪಷ್ಟವಾಗಿ ಕಾಣುತ್ತದೆ. ಹಿಂಬದಿಯ ಕಕ್ಷೆಯಲ್ಲಿ 2 ಹೆಂಗಸರಿದ್ದಾರೆ. 35, ಒಬ್ಬಳದು, ಇಬ್ಬಳದು 40. ಜೊತೆಯಲ್ಲಿರೋರು ಗಂಡ ಇರಬಹುದು ಅಥವಾ ಸ್ನೇಹಿತರು. ಇವನು ತಿರುಗಿ ನೋಡಿದ. ತಾನು ಹಿಂದೆ ಬಂದಿದ್ದಾಗ ಯಾವ ಹೆಂಗಸು ಅಲ್ಲಿ ಇರಲಿಲ್ಲ. ಈಗ ಕಾಲ ಬದಲಾಗಿದೆ ಎಂದುಕೊಳ್ಳುವಷ್ಟರಲ್ಲಿ ಸದ್ಯ ರಶ್ಮಿ ಒಬ್ಬಳೇ ಅಲ್ಲ ಅಲ್ಲಿರುವುದು ಎಂದು ಸಮಾಧಾನವೂ ಆಯಿತು. ಗಡಿಯಾರ ನೋಡಿಕೊಂಡ. 6:15 5 ನಿಮಿಷ ಕಳೆದಿದೆ. ಇನ್ನೂ ಶುರುವಾಗಿಲ್ಲ. ಅವನ ಒಳಗೆಲ್ಲ ಇರುಸು ಮುರುಸಾಗುತ್ತಿದೆ. ಬೇಗ ಶುರು ಮಾಡೋಕ್ಕೆ ಇವರಿಗೇನಾಗಿದೆ ಎಂಬ ಸಿಟ್ಟು ಬಂತು. ಎಲ್ಲ ಸೀಟುಗಳು ತುಂಬಬೇಕು. ಎಲ್ಲರ ಹತ್ತಿರವೂ ಡ್ರಿಂಕ್ಸ್, ಸ್ನ್ಯಾಕ್ಸ್ ಎಂಬ ಹೆಸರಿನ ಟಿಕೆಟಿನಷ್ಟೇ ಹಣ ದೋಚಬೇಕು. ಅಲ್ಲಿ ತನಕ ಶುರು ಮಾಡೋಲ್ಲ ಎಂದು ಸಿಡಿಮಡಿಗೊಳ್ಳುತ್ತಿರುವಾಗ ಆತಂಕವು ಸ್ಪಷ್ಟ ರೂಪ ತಾಳಿ ಕಾಣಿಸಿಕೊಂಡಿತು. ಅಕಸ್ಮಾತ್ ಆಗ ಡ್ಯಾಡಿ ಇಲ್ಲಿಗೆ ಬಂದಿದ್ದು ನಾನಿರುವುದನ್ನು ನೋಡಿದರೆ, ಎಡಕಕ್ಷೆಯ ಕಂಬದ ಹತ್ತಿರ ಯಾರೋ ಹಿಂದಕ್ಕೆ ಬಾಚಿದ ಕೂದಲಿನವರು ಡ್ಯಾಡಿಯ ಹಾಗೆ ಅವರೇ ಆಗಿದ್ದರೆ, ಇಷ್ಟರಲ್ಲಿ ನನ್ನನ್ನು ನೋಡಿಬಿಟ್ಟಿದ್ದರೆ, ನಾನಿಲ್ಲಿ ಬಂದಿರುವ ಸುಳಿವು ಸಿಕ್ಕಿ ಹಿಡಿಯೋಕೆ ಅಂತಲೇ ಬಂದು ಕೂತಿದ್ದಾರೋ ಎಂಬ ಗಾಬರಿ ಕಾಣಿಸಿಕೊಂಡಿತು. ಏನು ಯೋಚಿಸುತ್ತಿದ್ದೀಯಾ? ರಶ್ಮಿ ಕೇಳಿದಳು. ಏನೂ ಇಲ್ಲ, ಇವರಿಗೆ ಸೆನ್ಸ್ ಆಫ್ ಟೈಮ್ ಇಲ್ಲ ಎಂದ. ಬೆತ್ತಲೆ ಹುಡುಗಿರನ್ನ ಬೇಗ ನೋಡಬೇಕು ಅಂತ ಆತುರವಾ? ನಿನ್ನ ರುಚಿ ಈ ಥರ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಚುಚ್ಚಿದಳು. ಹೇಗಾದರೂ ಹಾಗಾಗಲಿ ಎಂದು ಧೈರ್ಯ ಮಾಡಿ ಎಡಗಡೆಯ ಕಕ್ಷೆಯ ಕಡೆಗಣ್ಣು ಹಾಯಿಸಿ ಸರಿಯಾಗಿ ನೋಡಿದ. ಅವರು ಡ್ಯಾಡಿ ಅಲ್ಲ, ಅವರ ಗಡ್ಡ ಹೀಗಿಲ್ಲ ಎಂದು ಖಚಿತವಾಯಿತು. ಧೈರ್ಯ ಬಂತು. ಇಂಥ ಜಾಗಕ್ಕೆ ಬರುವ ಸ್ವಭಾವವಲ್ಲ ಅವರದು. ದೊಡ್ಡಪ್ಪನ ಜಾತಿ ಎಂಬ ವಿವರ ನೆನಪಿಗೆ ಬಂದಾಗ ಧೈರ್ಯವೂ ಗಟ್ಟಿಯಾಯಿತು. ನಿನ್ನ ರುಚಿ ನಿಧಾನವಾಗಿ ನೋಡುವುದಾ ಎಂದು ಅವಳನ್ನು ಚುಡಾಯಿಸಿದ. ಅಷ್ಟರಲ್ಲಿ ಮೈಕ್ರೋಫೋನ್ನಲ್ಲಿ ಮಾತು ಕೇಳಿಸಿತು. ಎಲ್ಲವೂ ಇಂಗ್ಲಿಷ್. ಕಲಾಭಿಮಾನಿಗಳಿಗೆ ಸ್ವಾಗತ. ನಿಮ್ಮ ಕಲಾರುಚಿಯನ್ನು ತಣಿಸಲು ಬೊಂಬಾಯಿ, ಡೆಲ್ಲಿ ಹಾಗೂ ಪ್ಯಾರಿಸ್ಗಳಿಂದ ಬಂದಿರುವ ಕಲಾವಿದೆಯರಾದ ಜೂಲಿ, ಸಿಮಿ, ಹೆಲೆನ್, ನಂಗಿ, ಹಂಸ ಇವರುಗಳಿಂದ ಸ್ವಾಗತ. ಈಗ ಸ್ವಾಗತದ ಐಟಮ್ ನಿಮಗೆಲ್ಲ ಪರಮಾಯಿಶ್ ಕಲಾವಿದೆ ನೂರ್ ಜಹಾನ್ಲಿಂದ. ಪ್ರದರ್ಶನ ಮುಗಿದಾಗ ಇನ್ನೂ 8:30. ಹೊರಗೆ ಬಂದು ಬೈಕನ್ನು ತೆಗೆದುಕೊಂಡ ಮೇಲೆ ಅವನು ಈಗ ಎಂದ. ನೀನು ಹೇಳು, ಅವಳೆಂದಳು. ಈಗ ಹೊರಟರೆ 10:30 ಒಳಗಡೆ ಮೈಸೂರಿನಲ್ಲಿ ಇರಬಹುದು. ಆದರೆ ಅಲ್ಲಿ ನೀನು ಬೇರೆ, ನಾನು ಬೇರೆ ಕಡೆ. ಬೇಜಾರು ಎಂದ. ಒಂದು ಹೋಟೆಲ್ನಲ್ಲಿ ರೂಮ್ ತಗೊಂಡು ಇದ್ಬಿಡೋಣ ಅವಳು ಸೂಚಿಸಿದಳು. ಅವನಿಗೆ ಖುಷಿಯಾಯಿತು. ತುಸು ಅಂಜಿಕೆಯೂ ಕಾಣಿಸಿತು. ಅವಳೇ ಅಂದಳು, ಬೈಕ್ನಲ್ಲಿ ಬಂದಿದ್ದೀವಿ, ಅದಕ್ಕೂ ಜಾಗ ಬೇಕು. ಸಣ್ಣ ಹೋಟೆಲ್ನವರಿಗೆ ಅನುಮಾನ ಜಾಸ್ತಿ. ದೊಡ್ಡ ಹೋಟೆಲಲ್ಲಿ ಯಾರು ಏನು ಅಂತ ಕೇಳೋಲ್ಲ. ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ನಿನ್ನ ಹತ್ರ ಎಷ್ಟಿದೆ? 300. ನನ್ನ ಹತ್ತಿರ ಸುಮಾರು 1000 ಇದೆ. ಬೇಕಾದಷ್ಟು. ಒಂದು ಒಳ್ಳೆಯ ಹೋಟೆಲ್ ಯಾವುದು? ಬೆಂಗಳೂರಿನಲ್ಲಿದ್ದವು ನಿನಗೆ ಗೊತ್ತಿರಬೇಕು. ಇಲ್ಲದಿದ್ದರೆ ಇಲ್ಲೇ ಯಾರನ್ನಾದರೂ ಕೇಳು. ಇವರಂಥದ್ದೇ ತಾರುಣ್ಯದ ಸ್ಟೋನ್ ವಾಶ್ ಜೀನ್ಸ್ ಸಂಸ್ಕೃತಿಯ ಒಂದು ಹುಡುಗ, ಒಂದು ಗಂಡು ಹೆಣ್ಣಿನ ಜೋಡಿ ಹತ್ತಿರದಲ್ಲಿ ಒಂದು ಯಮಹ ಬೈಕನ್ನು ಚಾಲು ಮಾಡುವ ಸನ್ನಾಹದಲ್ಲಿತ್ತು. ಅನೂಪ್ ಹೋಗಿ ಹಾಯ್ ಎಂದು ಮಾತನಾಡಿಸಿದ. ಅವರಲ್ಲಿ ಗಂಡಸನ್ನು ಇಂಗ್ಲಿಷ್ನಲ್ಲಿ ಕೇಳಿದ. ಅವರು ಇವರನ್ನು ಮೊದಲೇ ಗಮನಿಸಿ ಆಗಿತ್ತು. ಈತ ಅವರ ಸಮಸ್ಯೆಯನ್ನು ತಕ್ಷಣ ಗ್ರಹಿಸಿದವನಂತೆ ಸ್ನೇಹ ಅನುಕಂಪಗಳಿಂದ ದಾರಿ ತೋರಿಸಿದ. ಇಲ್ಲೇ ಮುಂದೆ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಹೋದರೆ 2ನೇ ಅಡ್ಡ ರಸ್ತೆಯಲ್ಲಿ ರಾಕಿ ಅಂತ ಇದೆ. ತುಂಬ ಡೀಸೆಂಟ್ ಹೋಟೆಲ್. ಭಾರತೀಯರಿಗೆ ಸಹಜವಾದ ಅಸಂಸ್ಕೃತ ಕುತೂಹಲವಿಲ್ಲ.
350 ಪ್ಲಸ್ ಟ್ಯಾಕ್ಸ್. ಮಧ್ಯಾಹ್ನ 12ಕ್ಕೆ ಚೆಕಿಂಗ್ ಔಟ್. ಆದರೆ ಅಲ್ಲಿ ಫುಡ್ ವ್ಯವಸ್ಥೆ ಇರಲ್ಲ, ಪಾರ್ಕಿಂಗ್ ಅನುಕೂಲವಿದೆ, ಬೈಕಿಗೆ 10 ರೂಪಾಯಿ. ಅವನು ಕೂಡ ಇವನ ಹೆಸರು, ಊರು, ಉದ್ದೇಶವನ್ನು ಏನೂ ಕೇಳಿರಲಿಲ್ಲ. ಅವನ ಗರ್ಲ್ ಫ್ರೆಂಡ್ ರಶ್ಮಿಯನ್ನು ಕಿರುಗಣ್ಣಿನಲ್ಲಿ ಕ್ಷಣದ 100ರಲ್ಲಿ 1 ಅಂಶ ನೋಡಿ ಗ್ರಹಿಸಿಕೊಂಡಳೆ ಹೊರತು ಪರಿಚಯದ ಪ್ರಯತ್ನ ಮಾಡಲಿಲ್ಲ. ಅವರಿಬ್ಬರ ಆಧುನಿಕ ಸಂಸ್ಕೃತಿಯನ್ನು ಮೆಚ್ಚಿ ಪರಸ್ಪರ ಮಾತನಾಡಿಕೊಳ್ಳುತ್ತಾ ಇವರಿಬ್ಬರು ಬುಲೆಟ್ ಏರಿದರು. ರಾಕಿ ಹೋಟೆಲ್ನವರು ಇವರು ಕೊಟ್ಟ ಮಿಸ್ಟರ್ ಮತ್ತು ಮಿಸಸ್ ಷಣ್ಮುಗಂ ಎಂಬ ಹೆಸರು, ಮೈಲಾಪುರ, ಮದ್ರಾಸ್ ಎಂಬ ವಿಳಾಸವನ್ನು ಬರೆದುಕೊಂಡು ಹಸನ್ಮುಖದಿಂದ ರೂಮು ಕೊಟ್ಟರು. ಗೋಡೆಯಿಂದ ಗೋಡೆಗೆ ಹಾಸುಕಂಬಳಿ, ಕೂರುವ ಸೋಫಾ, ಜೋಡು ಅಳತೆಯ ಮಂಚ, ಪಶ್ಚಿಮದ ಶೈಲಿಯ ಶೌಚಾಸನ, ತುಂತುರು ನಲ್ಲಿಗಳಿಂದ ಸಜ್ಜಿತವಾದ ಕೋಣೆಯ ಬಾಗಿಲು ಮುಚ್ಚಿದರೆ ನಿಶಬ್ದವಾಗಿತ್ತು. ಒಳಗೆ ಹೋದ ನಂತರ ರಶ್ಮಿ ಮೌನಿಯಾದಳು. ಒಳಗಿದ್ದ ಜೋಡೊಳತೆಯ ಒಂದೇ ಮಂಚವನ್ನು ನೋಡಿದ ಅವನ ಮನಸ್ಸಿನಲ್ಲಿ ಆಶೆ ಹುಟ್ಟಿದರೂ ಹೇಗೆ ಸೂಚಿಸುವುದೆಂದು ತಿಳಿಯದೆ ಮುಜುಗರದಲ್ಲಿದ್ದ. 10 ನಿಮಿಷ ಕಿಟಕಿಯಿಂದ ಆಚೆ ನೋಡುತ್ತಾ ನಿಂತಿದ್ದ ಇವಳು ಇತ್ತ ತಿರುಗಿ, ಒಂದು ಸ್ನಾನ ಮಾಡಬೇಕು ಅನ್ಸುತ್ತೆ, ನಂದಾದ್ಮೇಲೆ ನೀನು ಮಾಡು, ಮೈಯೆಲ್ಲ ಬೆವರು ಎಂದು ಹೆಗಲ ಚೀಲ ತೆಗೆದು ಲಂಗ, ಹೌಸ್ ಕೋಟ್ಗಳನ್ನು ತೆಗೆದುಕೊಂಡು ಸ್ನಾನಕ್ಕೆ ಹೋಗಿ ಬಾಗಿಲು ಹಾಕಿಕೊಂಡಳು. ತುಸು ಹೊತ್ತಾದ ನಂತರ ಅವಳು ಲಂಗ ತೊಟ್ಟು ಮೇಲೆ ಹೌಸ್ ಕೋಟ್ ಧರಿಸಿ ಹೊರ ಬಂದ ಮೇಲೆ ಅವನು ಹೋಗಿ ಸ್ನಾನ ಮಾಡಿ ಪೈಜಾಮ ಧರಿಸಿ ಜುಬ್ಬಾಬ್ ಧರಿಸಿ ಬರುವ ಹೊತ್ತಿಗೆ ಅವಳು ತನ್ನ ಸಂಗೀತದ ರೆಕಾರ್ಡ್ ತಗ್ಗಿದ ಸ್ಥಾಯಿಯಲ್ಲಿ ಹಾಕಿದ್ದಳು. ಕ್ಯಾಬರೆಯ ಆರ್ಕೆಸ್ಟ್ರಾ ಸ್ಪಷ್ಟವಾಗಿ ರೆಕಾರ್ಡ್ ಆಗಿತ್ತು. ತಗ್ಗಿದ ಸ್ಥಾಯಿ ಆದುದರಿಂದ ಕೋಣೆಯ ಹೊರಗೆ ಕೇಳಿಸ್ತಿರಲಿಲ್ಲ. ಹೇಗಿದೆ ಸಂಗೀತ? ಅವಳು ಕೇಳಿದಳು. ತೀರ ಗದ್ದಲವಾಗಿತ್ತು. ಅದೇ ಈಗ ಹಿತವಾಗಿದೆ ಎಂದ. ಅನೂಪ್, ನನಗೆ ಡ್ಯಾನ್ಸ್ ಮಾಡಬೇಕು ಅಂತ ಆಶೆಯಾಗಿದೆ, ಮಾಡ್ಲಾ? ನಿನಗೆ ನೋಡಿ ಮೆಚ್ಚುವ ಲಹರಿ ಇದೆಯಾ? ನೀನು ಮಾಡಿದರೆ ಮೆಚ್ಚದೇ ಇರ್ತೇನಿಯಾ? ಆದರೆ ನಿನಗೆ ಬರುತ್ತಾ? ನಾವು ಭುವನೇಶ್ವರದಲ್ಲಿದ್ದಾಗ ಒಡಿಸಿ ಪಾಠ ಮಾಡಿ ಹೇಳಿಸಿದ್ದರು. ಆಗ ಚಿಕ್ಕ ಹುಡುಗಿ. ಮದ್ರಾಸಿಗೆ ಬಂದ ಮೇಲೆ ಭರತನಾಟ್ಯಕ್ಕೆ ಸೇರಿಸಿದ್ರು. ಪೂರ್ತಿ ಯಾವುದನ್ನೂ ಕಲೀಲಿಲ್ಲ. ಮೂಲತತ್ವಗಳ ತಾಳ, ಲಯ, ಸ್ವಲ್ಪ ಮಟ್ಟಿಗೆ ಅಭಿನಯದ ಟ್ರೈನಿಂಗ್ ಅಂತೂ ಆಗಿದೆ. ಫುಟ್ವರ್ಕ್ನಲ್ಲಿ ಚೆನ್ನಾಗಿದೆ, ಈಗೆಲ್ಲ ಮರೆತಿದೆ. ಆದರೆ ಅದನ್ನು ಕಲಿತವಳಿಗೆ ಕ್ಯಾಬರೆಯಲ್ಲಿ ಏನೂ ಕಷ್ಟವಿಲ್ಲ. ಈ ರೆಕಾರ್ಡ್ನಲ್ಲಿ ಬರ್ತಿರೋ ಸಂಗೀತಕ್ಕೆ ತಕ್ಕ ಹಾಗೆ ಮೂಮೆಂಟ್ ಸುಲಭವಾಗಿ ಮಾಡಬಲ್ಲೆ. ನಿಜ ಹೇಳು, ನೀನು ಸೀರಿಯಸ್ ಆಗಿ ಮೆಚ್ಚುತ್ತೀಯಾ? ಇವಳು ಕ್ಯಾಬರೆ ಮಾಡಿ ತೋರಿಸ್ತಾಳೆಂದು ಅವನಲ್ಲಿ ಆಶೆಯ ಭರವಸೆ ಹುಟ್ಟಿತು. ನಿಜವಾಗಿಯೂ ಮೆಚ್ಚುತ್ತೀನಿ ಎಂದ. ನೀನು ಮೆಚ್ಚೋದು ಮಾತ್ರವಲ್ಲ, ಹ್ಯಾಕ್ ಕಾಣ್ತೀನಿ ಅಂತ ನನಗೂ ತಿಳಿಬೇಕು ಎಂದು ಹಿಂದಿರುಗಿ ನೋಡಿದಳು. ಡ್ರೆಸ್ಸಿಂಗ್ ಟೇಬಲ್ನ 5 ಅಡಿ ಎತ್ತರದ 2.5 ಅಡಿ ಅಗಲದ ನಿಲುವುಗನ್ನಡಿ ಸಿದ್ಧವಾಗಿ ನಿಂತಿತ್ತು. ತಾನು ತೊಟ್ಟಿದ್ದ ಹೌಸ್ ಕೋಟಿನ ನೆರಿಗೆಗಳನ್ನು ಕೈಯಲ್ಲಿ ಹಿಡಿದು ಮೊದಲನೆಯ ಕೆರೋಲಿನ್ ತೊನೆಯತೊಡಗಿದಳು. ಮೊದಲು 7-8 ಹೆಜ್ಜೆ ಹಾಕುವ ತನಕ ಶಬ್ದದ ಲಯದೊಡನೆ ತೋಲನ ಸಿಗಲಿಲ್ಲ. ಅನಂತರ ಅದರೊಳಕ್ಕೆ ಹೊಕ್ಕ ವಿಶ್ವಾಸ ಬಂತು. ಅವನು ನೋಡುತ್ತಾ ನಿಂತ. ಅನಂತರ ಅವಳು ಕೆರೋಲಿನ್ ಮಾಡಿದಂತೆ ಹೌಸ್ ಕೋಟನ್ನು ಬಿಚ್ಚುವ ಆಸೆ ಹುಟ್ಟಿಸುವ, ಆದರೆ ಬಿಚ್ಚದಿರುವ ಅಭಿನಯವನ್ನು ತುಸು ಹೊತ್ತು ಮಾಡಿ ಅನಂತರ ಬಿಚ್ಚಿಬಿಟ್ಟಳು. ಇನ್ನಷ್ಟು ಹೊತ್ತು ತೊನೆದ ನಂತರ ಲಂಗವನ್ನು ಬಿಚ್ಚುವ ಸೂಚನೆ ಕೊಟ್ಟು ಅನಂತರ ಬಿಚ್ಚದೆ ಸತಾಯಿಸುವ ಆಟವಾಡಿದ ನಂತರ ಅದನ್ನು ಬಿಚ್ಚಿದಳು. ಬರೀ ಕಾಚಾ ಬ್ರಾಗಳು ಉಳಿದವು. ಅನೂಪ್ ಉದ್ವಿಗ್ನನಾದ. ಅವನ ಕಣ್ಣುಗಳನ್ನು ಹಸಿವು ಅಗಲಿಸುತ್ತಿತ್ತು. ಅಷ್ಟರಲ್ಲಿ ಅವಳು ಕುಣಿತದಲ್ಲಿ ಮಗ್ನಳಾಗಿದ್ದಳು. ನಡುವೆ ಕನ್ನಡಿಯ ಕಡೆಗೆ ತಿರುಗಿ ತನ್ನ ದೇಹದ ಸೌಷ್ಠವವನ್ನು ಸಂಗೀತದ ಹಿನ್ನೆಲೆಯ ತೊನೆತದಲ್ಲಿ ನೋಡಿಕೊಂಡು ಉತ್ತೇಜಿತಳಾಗುತ್ತಾ ಕುಣಿಯತೊಡಗಿದಳು. ಈಗ ಹೆಜ್ಜೆಗಳು ಲಯಕ್ಕೆ ಹೊಂದಿಕೊಂಡವು. ಸಂಪೂರ್ಣ ಬೆತ್ತಲಾಗಿ ಚಲಿಸತೊಡಗಿದಳು. ಅವನ ತದೇಕ ಚಿತ್ತದಿಂದ ಉಸಿರುಗಟ್ಟುವ ತಾದಾತ್ಮ್ಯದಲ್ಲಿ ನೋಡುತ್ತಾ ನಿಂತ. ಕುಣಿಯುತ್ತಾ ಹತ್ತಿರ ಬಂದು ಅವನ 2 ತೋಳುಗಳನ್ನು ಹಿಡಿದು ಅವಳು ಕೇಳಿದಳು, ನೋಡ್ತಿದೀಯಾ? ಅದ್ಭುತವಾಗಿದೆ. ಇಲ್ಲ, ನೀನು ಎಕ್ಸೈಟ್ ಆಗಿದೆಯಾ? ನಿಜ ಹೇಳು. ಎಕ್ಸೈಟ್ ಆದರೆ ತಪ್ಪಲ್ಲ, ಸಹಜ. ಆದರೆ ಆ ಸ್ಥಿತಿಯಲ್ಲಿ ದೇಹದ ಚೆಲುವನ್ನು ಸರಿಯಾಗಿ ಮೆಚ್ಚೋಕೆ ಆಗೋಲ್ಲ. ನೀನು ನನ್ನ ಫ್ರೆಂಡು. ನನ್ನ ದೇಹ ಸೌಷ್ಠವವನ್ನು ನೀನು ಮೆಚ್ಚಬೇಕು ಅಂತ ನನಗೆ ಆಸೆ. ನಿಜ ಹೇಳು, ನನ್ನ ದೇಹ ನಿಜವಾಗಿ ಸುಂದರವಾಗಿದೆಯಾ? ಸತ್ಯವಾಗಿಯೂ ಅದ್ಭುತವಾಗಿದೆ. ಮೆಚ್ಚದೆಯೂ ಅರ್ಥವಾಗದೆಯೂ ಸತ್ಯ ಅದ್ಭುತ ಅನ್ನಬಹುದು. ಅದು ಹೇಗೆ ಸುಂದರವಾಗಿದೆ ಅನ್ನೋದನ್ನ ಬಿಡಿಸಿ ವರ್ಣಿಸಿ ಹೇಳಿದ್ರೆ ನಿನ್ನ ಮಾತನ್ನ ನಂಬಬಹುದು ಎಂದು ಹೇಳಿ 5 ಹೆಜ್ಜೆ ಹಿಂದೆ ಸರಿದು ನಡುವೆ ಕನ್ನಡಿಯಲ್ಲಿ ನೋಡಿಕೊಂಡು ಕುಣಿತದ ತೊನೆತಗಳನ್ನು ಸಮನ್ವಯಿಸಿದ ಚಲನೆಯಲ್ಲಿ ತೊಡಗಿದಳು. ಅವನಿಗೆ ಹೇಗೆ ಹೇಳಬೇಕೆಂದು ತೋಚಲಿಲ್ಲ. ಆದರೆ ಈಗ ತಾನು ತನ್ನ ವರ್ಣನಾ ಶಕ್ತಿಯನ್ನು ಮೆರೆಯದಿದ್ದರೆ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಷ್ಪ್ರಯೋಜಕನಾಗಿ ನನಗೆ ನಾನೇ ಅನ್ಯಾಯ ಮಾಡಿಕೊಳ್ಳುತ್ತಿದ್ದೇನೆಂಬ ಎಚ್ಚರ ಮೂಡಿ ಬಂದು ಮುಂದೆ ಹೇಳತೊಡಗಿದ. ಇವತ್ತು ನಾನು ಅಲ್ಲಿ ನೋಡಿದ ಯಾರಿಗೂ ಈ ಮೈಕಟ್ಟಿನ ಕಾಲಾಂಶವೂ ಇಲ್ಲ. ಹೊಗಳಿಕೆಗೆ ಹೇಳ್ತೀನಿ ಅಂತ ತಿಳಿಬೇಡ. ನಿನ್ನ ಎತ್ತರ 5 ಅಡಿ 8 ಅಂಗಲ ಯಾರಿಗಿತ್ತು? ನಿನ್ನ ಬಣ್ಣ ಯಾರಿಗಿತ್ತು? ನನಗೆ ಗೊತ್ತು, ಅವರೆಲ್ಲ ಕಪ್ಪು ಬಣ್ಣದವರು. ಮೈ ತೊಡೆಗಳಿಗೆಲ್ಲ ಬಣ್ಣ ಸವರಿಕೊಂಡಿದ್ದರು. ನಿನ್ನದು ಸಹಜ ಬಣ್ಣ. ನಿನ್ನ ಕುತ್ತಿಗೆ ನೋಡಿಕೋ, ಭುಜಕಟ್ಟು ನೋಡಿಕೋ, ಅವೆರಡಕ್ಕೂ ಎಂಥ ಸಮರಸದ ಹೊಂದಾಣಿಕೆ ಇದೆ. ಎದೆಕಟ್ಟು ಕೃಶವಲ್ಲ, ಕೊಬ್ಬಿಲ್ಲ, ಕವಿವರ್ಣನೆ ಮಾಡುವಂಥ ಆಕೃತಿ. ಎದೆಯಿಂದ ಕೆಳಗಿಳಿದರೆ ಹೊಟ್ಟೆ ನೋಡು. ಆ ಗಾತ್ರ, ಬಿಗಿ ಆಕಾರ ಯಾವ ಶಿಲೆಬಾಲಿಕೆಗುಂಟು? ಸಿಂಹಕಟಿಯಂತೆ ತೆಳುವಾದ, ಸಣ್ಣಗೆ ಆದರೂ ತುಸುವು ಜೋಲು ಬೀಳದೆ ಶಕ್ತವಾಗಿದೆ. ದೇಹದ ಆಕೃತಿಯು ಬಿಲ್ಲಿನ ಮುಂಭಾಗವನ್ನು ಹೋಲುತ್ತಿದ್ದರೆ ಈ ನಿತಂಬಗಳು ಹಿಂಭಾಗವನ್ನು ಬಾಗಿ ನಿಂತಿವೆ ಎಂದು ವರ್ಣಿಸತೊಡಗಿದ. ವಿದ್ಯಾಶಾಲೆಯಲ್ಲಿ ಶರಬಣ್ಣ ಮೇಷ್ಟ್ರು ರಾಗವಾಗಿ ಓದುತ್ತಿದ್ದ ಕುಮಾರವ್ಯಾಸನ ಭಾರತದಲ್ಲಿ ಅಲ್ಲಲ್ಲಿ ಬರುತ್ತಿದ್ದ ಸ್ತ್ರೀವರ್ಣನೆ ನೆನಪಿಗೆ ಬಂತು. ಅದನ್ನೇ ಉಪಯೋಗಿಸಿ ಅವಳ ತೋಳು, ತೊಡೆ, ಮೊಣಕಾಲು, ಪಾದ ಮೊದಲಾದವನ್ನು ಎಲ್ಲವನ್ನು ವಿವರವಾಗಿ ವರ್ಣಿಸಿದ. ಅವಳಿಗೆ ತೃಪ್ತಿಯಾಯಿತು. ಮುಖ ಹೇಗಿದೆ ಎಂದು ಹೇಳಲೇ ಇಲ್ಲ. ಬರೀ ಲಕ್ಷಣವಲ್ಲ, ವಿದ್ಯೆ ಬುದ್ಧಿಗಳು ಬೆಳಕು ಮುಖದಲ್ಲಿ ಪ್ರಕಾಶಿಸುತ್ತಿದೆ ಎಂದ. ಅವಳು ತನ್ನನ್ನು ತಾನು ನೋಡಿಕೊಂಡು ಕನ್ನಡಿಯ ಮುಂದೆ ನಿಂತಳು.
ಆದರೆ ರೆಕಾರ್ಡ್ನಲ್ಲಿ ಸಂಗೀತ ನಡೆಯುತ್ತಿದ್ದುದರಿಂದ ನಿಶ್ಚಲಳಾಗಿ ನಿಲ್ಲಲು ಸಾಧ್ಯವಾಗದೆ ದೇಹ ತೊನೆಯುತ್ತಲೇ ಇತ್ತು. ಕಣ್ಣುಗಳು ಕನ್ನಡಿಯೊಳಗಿನ ಬಿಂಬದ ಒಂದೊಂದು ಅಂಗವನ್ನು ವಿವರವಾಗಿ ದಿಟ್ಟಿಸಿ ಮೆಚ್ಚುತ್ತಿದ್ದವು. ತನ್ನ ಬಿಂಬದ ಹಿಂದೆ ಅವನ ಬಿಂಬ ಕಂಡಿತು. ಹಿಂದಿರುಗಿ ನೀನು ಬಟ್ಟೆ ಕಳಚು ಎಂದಳು. ಕಾದು ನಿಂತಿದ್ದವಂತೆ ಅವನು ಸರಕ್ಕನೆ ಜುಬ್ಬದ ಕೆಳ ಅಂಚಿಗೆ 2 ಕೈಗಳನ್ನು ಹಾಕಿದ. ಅವಳು ಅಪ್ರಸನ್ನಳಾದಳು. ಸಂಗೀತಕ್ಕೆ ತಕ್ಕ ಹಾಗೆ ಕುಣಿಯುತ್ತಾ ತೆಗಿ, ಲಯ ಮುಖ್ಯ ಎಂದಳು. ಅವನಿಗೆ ಪೆಚ್ಚಾಗುವ ಸಂದರ್ಭ. ನನಗೆ ಯಾವ ಡ್ಯಾನ್ಸ್ನಲ್ಲೂ ಟ್ರೈನಿಂಗ್ ಇಲ್ವಲ್ಲ, ಇದಕ್ಕೆಂತ ಟ್ರೈನಿಂಗ್ ಬೇಕು? ಹೆಜ್ಜೆ ಹಾಕು ಸುಮ್ಮನೆ. 1 2 3 4 ಸಿಂಪಲ್ ರಿದಮ್ ಎಂದು ನಿರ್ದೇಶಿಸಿದಳು. ಅದರಂತೆ ಹೆಜ್ಜೆ ಹಾಕತೊಡಗಿದ. ಕ್ಯಾಬರಿಯ ಲಹರಿಯನ್ನು ಒಳಹೊಕ್ಕ ಅವಳನ್ನೇ ನೋಡಿಕೊಂಡು ತೊನೆಯುತ್ತಾ ಹೆಜ್ಜೆ ಹಾಕತೊಡಗಿದ. ಕ್ರಮೇಣ ಒಂದೊಂದಾಗಿ ಜುಬ್ಬ ಚಡ್ಡಿಗಳನ್ನು ತೆಗೆಯುತ್ತಾ ಬತ್ತಲಾಗಿ ಅವಳನ್ನು ಕುಣಿಯತೊಡಗಿದ. ಉದ್ವೇಗ ಕಳೆದು ಕುಣಿತದ ಪೂರಕ ಸಾನ್ನಿಧ್ಯದ ಲಹರಿ ತುಂಬಿಕೊಂಡಿತು. ತುಸು ಹೊತ್ತು ಜೊತೆಯಲ್ಲಿ ಕುಣಿದಾದ ಮೇಲೆ ಅವನು ದೇಹದ ಒಂದೊಂದೇ ಭಾಗವನ್ನು ಕೈಯಲ್ಲಿ ಮುಟ್ಟಿ ವಾಸ್ತುಶಿಲ್ಪಿಯ ಮೇಲೆ ತಾನು ಕಟ್ಟುವ ದೊಡ್ಡ ಕಟ್ಟಡದ ಕಿರುಮಾದರಿಯನ್ನು ಮುಟ್ಟಿ ವಿವರಿಸುವಂತೆ ವರ್ಣಿಸತೊಡಗಿದಳು. ಅವಳ ವರ್ಣನೆಯನ್ನು ಕೇಳುತ್ತಾ ತನ್ನ ಅಂಗಾಂಗಗಳು ಇಷ್ಟು ಸುಂದರವಾಗಿದೆ ಅಂತ ನನಗೆ ಗೊತ್ತಿರಲಿವೆಂಬ ಆಶ್ಚರ್ಯ ಅವನೊಳಗೆ ಹುಟ್ಟಿತು. ತಾನು ಕನ್ನಡಿಯಮೆಂದು ನಿಂತು ನೋಡಿಕೊಂಡ. ಬಾಗಿ ಬಳುಕಿ ತೊನೆಯತೊಡಗಿದ. ಅವಳು ಜೊತೆಯಲ್ಲಿ ಕುಣಿಯುತ್ತಾ ಇಬ್ಬರು ಹೆಜ್ಜೆಗಳನ್ನು ಏಕಕಾಲದಲ್ಲಿ ಬೀಳುವ ಹೊಂದಾಣಿಕೆಯನ್ನು ಸಾಧಿಸಿ ತುಸು ಹೊತ್ತಿಗೆ ರೆಕಾರ್ಡರ್ನ ಆ ಬದಿಯ ಟೇಪ್ ಮುಗಿಯಿತು. ಅದನ್ನು ತಿರುಗಿಸಿ ಹಾಕಲು ತೋಚದೆ 1 ನಿಮಿಷ ಸ್ತಬ್ಧ ನಿಶ್ಶಬ್ದದಲ್ಲಿ ನಿಂತಿದ್ದ ಅವಳು ಬಳಸಿ ಅವನನ್ನು ತಬ್ಬಿ ಕಮ್ ಆನ್ ಲೆಟ್ ಅಸ್ ಹ್ಯಾವ್ ಸೆಕ್ಸ್ ಎಂದು ಮಂಚದ ಕಡೆಗೆ ತಳ್ಳಿಕೊಂಡು ಹೋದಳು. ಆ ದಿನದಿಂದ ಅವನ ಮನಸ್ಸು ಅವಳಲ್ಲಿ ಅಂಟಿಕೊಂಡಿತು. ಅವಳಿಗೂ ಅವನಲ್ಲಿ ನಿಕಟ ಭಾವ ಆಳವಾಯಿತು. ಮೊದಲಿನಿಗಿಂತ ಹೆಚ್ಚಾಗಿ ಅವರು ಜೊತೆಯಲ್ಲಿ ಇರತೊಡಗಿದರು. ಒಬ್ಬನೇ ಬುಲೆಟ್ ಸವಾರಿ ಮಾಡಿದರೆ ಏನೋ ಐಬು ಖಾಲಿ ಎಂದು ಅವನಿಗೆ ಮಾತ್ರವಲ್ಲ, ಕಾಲೇಜಿನ ಇತರ ಹುಡುಗಿಯರಿಗೂ ಅನ್ನಿಸುವಷ್ಟು ಸದಾ ಜೊತೆಯಲ್ಲಿ ತಿರುಗುತ್ತಿದ್ದರು. ಒಮ್ಮೆ ಮಾಡಿದ ಶರೀರ ಸಂಘದಿಂದ ಅವನ ಮನಸ್ಸು ಮತ್ತೆ ಮತ್ತೆ ಆ ಕಡೆಗೆ ಎಳೆಯುತ್ತಿತ್ತು. ಅದು ಅವಳಿಗೆ ಬೇಡವೆಂದೇನೂ ಅಲ್ಲ, ಆದರೆ ಅವಳ ಆಸ್ತೆಯ ಪ್ರಥಮ ಕೇಂದ್ರವು ದೇಹ ಸೌಂದರ್ಯವನ್ನು ಆರಾಧಿಸಿಕೊಳ್ಳುವುದಾಗಿತ್ತು. ಅನಂತರ ಕೊನೆಯ ಮೆಟ್ಟಲಾಗಿ ದೇಹ ಸಂಘ. ಹೀಗಾಗಿ ಪ್ರತಿ ಸಲ ಕೂಡ ಬೇಕಾದರೂ ಇಬ್ಬರು ಬೈಕ್ ಹತ್ತಿ ಬೆಂಗಳೂರಿಗೆ ಹೋಗಿ ರಾಕಿಯಲ್ಲಿ ರೂಮ್ ಹಿಡಿಯಬೇಕು. ಸಂಗೀತದ ರೆಕಾರ್ಡರಿಗೆ ತಕ್ಕಂತೆ ನರ್ತಿಸುತ್ತಾ ಕ್ರಮೇಣ ಬೆತ್ತಲಾಗಬೇಕು. ಹೊಸ ಹೊಸ ರೀತಿಯಲ್ಲಿ ಅವಳ ಅಂಗ ಸೌಂದರ್ಯವನ್ನು ಮೆಚ್ಚಿ ಹೊಗಳಬೇಕು. ಈ ಶತನಾಮ ಸ್ತೋತ್ರ ಸಹಸ್ರನಾಮ ಸ್ತೋತ್ರದಿಂದ ದೇವಿ ಸುಪ್ರಸನ್ನೆಯಾಗಿ ಸಂಘ ಸೌಖ್ಯವನ್ನು ಅನುಗ್ರಹಿಸಬೇಕು. ಅದುವರೆಗೆ ಅವನು ಮುಂದುವರಿಯುವಂತಿಲ್ಲ. ಹೇಗೋ ಬೆಂಗಳೂರಿಗೆ ಬಂದಿದ್ದೀವಿ, ಮೊದಲು ಒಂದು ಕ್ಯಾಬರಿಯನ್ನು ನೋಡೋಣವೆಂದು ಅವಳೇ ಸೂಚಿಸುತ್ತಿದ್ದಳು. ಬ್ರಿಗೇಡ್ ರೋಡಿನದು ಮಾತ್ರವಲ್ಲ, ಮಹಾನಗರದ ಬೇರೆ ಬೇರೆ ಕಡೆಗಳಲ್ಲಿದ್ದ ಕೇಂದ್ರಗಳನ್ನು ಪತ್ತೆ ಮಾಡಿ ಅವರು ಒಂದೊಂದಾಗಿ ನೋಡುವರು. ಪ್ರತಿ ಪ್ರದರ್ಶನದ ಸಂಗೀತವನ್ನು ಅವಳು ಅಲ್ಲೇ ರೆಕಾರ್ಡ್ ಮಾಡುವಳು. ಅನಂತರ ಹೋಟೆಲ್ ಕೋಣೆಗೆ ಹೋಗಿ ಅದನ್ನು ಹಾಕಿಕೊಂಡು ಅದಕ್ಕೆ ತಕ್ಕಂತೆ ಹೆಜ್ಜೆಯನ್ನು ಹಾಕುತ್ತಾ ಕನ್ನಡಿಯಲ್ಲಿ ನೋಡಿ ತಾನು ಮೆಚ್ಚಿಕೊಳ್ಳುವಳು, ಅವನು ಮೆಚ್ಚುವುದನ್ನು ಬಯಸುವಳು. ಇಷ್ಟೆಲ್ಲ ಕಲಾಪಗಳಲ್ಲಿ ಕ್ರಮೇಣ ತಾಳ್ಮೆ ಕಡಿಮೆ ಆಯಿತು. ಹಾಗೆಂದು ಹಲವು ಬಾರಿ ಸೂಚಿ ಹೇಳಿದರೂ ಅವಳ ಆಸ್ತೆಯಲ್ಲಿ ಬದಲಾವಣೆ ಮಾಡಿಕೊಳ್ಳಲಿಲ್ಲ. ಬೆಂಗಳೂರಿಗೆ ಹೋಗಿ ಬರುವ ಶ್ರಮ, ಪೆಟ್ರೋಲ್ ಖರ್ಚು, ಹೋಟೆಲ್ನ ಖರ್ಚು, ಅವಳು ಖರ್ಚಿನ ಸಮ ಅಥವಾ ಬಹುಪಾಲು ಕೊಟ್ಟರು ಇವನಿಗೆ ಅದೆಲ್ಲ ವಿನಾಕಾರಣ ವ್ಯಯ ಅನ್ನಿಸುವುದು. ಅಲ್ಲದೆ ಇಷ್ಟೆಲ್ಲ ಸಮಯ ಖರ್ಚು ಮಾಡುವುದರಲ್ಲಿ ಯಾವ ವಿವೇಕವಿದೆ ಎಂದು ತನ್ನೊಳಗೆ ಚಡಪಡಿಸುವನು. ಸಂಜೆ ಮಬ್ಬಾದ ಮೇಲೆ ಬೈಕ್ನಲ್ಲಿ ಕೂತು ನಗರದ 10-20 ಮೈಲಿ ದೂರ ಹೋಗಿ ರಸ್ತೆಯಿಂದ 1 ಫರ್ಲಾಂಗ್ ದೂರದ ಮರಗಿಡಗಳ ಸಂದಿಯಲ್ಲಿ ಸ್ವಲ್ಪ ಹೊತ್ತು ಕಳೆದು ಬಂದರಾಗದೆ ಮಸಲೆಗೆ ಅವಳು ಒಪ್ಪುತ್ತಿರಲಿಲ್ಲ. ನೋಡು, ದೇಹ ಸಂಘಕ್ಕಾಗಿಯೇ ಬೆರೆಯುವುದು ಪಶುಮಟ್ಟಕ್ಕಿಂತ ಕೀಳು. ಪಶುಗಳು ಕೂಡ ಪೂರ್ವಭಾವಿಯಾಗಿ ಪರಸ್ಪರ ಸೌಂದರ್ಯವನ್ನು ಎಷ್ಟು ಆರಾಧಿಸುತ್ತವೆ ಎಂದು ಒಂದು ದಿನ ಸ್ಪಷ್ಟವಾಗಿ ಹೇಳಿಬಿಟ್ಟಳು. ಮೈಸೂರಿನಲ್ಲೇ ಹೋಟೆಲಿಗೆ ಪ್ರಯಾಣಿಕರಂತೆ 1 ಸಲ ಹೋಗಿ ಬಂದಿದ್ದರು. ಆದರೆ ಹೋಟೆಲ್ ಕೋಣೆಯನ್ನು ಹೋಗುವ ಮೊದಲು ಒಂದು ಕ್ಯಾಬರೆ ನೃತ್ಯವನ್ನು ನೋಡಬೇಕೆನ್ನುವುದು ಅವಳಿಗೆ ಬಿಡಲಾರದಷ್ಟು ರುಚಿಯಾಗಿತ್ತು. ಹೀಗಾಗಿ ಅವನಿಗೆ ಕಿರಿಕಿರಿ ಆಗುತ್ತಿತ್ತು. ಬೇರೆ ಯಾವ ಕಲಾಪವೂ ಇಲ್ಲದೆ ಕುಕ್ಕರಹಳ್ಳಿ ಕೆರೆಯ ಏರಿಯ ಮೇಲೂ ಗಂಗೋತ್ರಿಯ ಮರದ ಕೆಳಗೂ ರೆಸ್ಟೋರಾದ ನಿರ್ಜನ ಮೂಲೆಯಲ್ಲೋ ಕೂತಾಗ ಸಹ ನಿಕಟ ಸಂಭಾಷಣೆ ಎಂದರೆ ಅವನು ತನ್ನ ಎತ್ತರ, ಗಾತ್ರ, ಮಾಟ, ಸೌಷ್ಠವ, ಚರ್ಮದ ಮಾರ್ಧವ, ಕಾಂತಿ, ಬೆರಳುಗಳ ತೆಳುವುದ್ದದ ಆಕೃತಿ, ಕೂದಲಿನ ರೇಷ್ಮೆ ಗುಣಗಳನ್ನು ಮೆಚ್ಚಿ ಮಾತನಾಡುತ್ತಿರಬೇಕು. ಅವನಿಗೆ ಬೇಸರವೂ ಆಗತೊಡಗಿತು. ಆದರೆ ಅವಳನ್ನು ಪ್ರಸನ್ನಪಡಿಸದಿದ್ದರೆ ತನ್ನೊಳಗೆ ಕೊರೆಯಾಗುತ್ತಿದೆ ಎನ್ನಿಸಿ ಸ್ತುತಿ ಮಂತ್ರ ಆರಂಭಿಸುತ್ತಿದ್ದ. ಮೊಟ್ಟ ಮೊದಲ ಸಲ ಕ್ಯಾಬರೆ ನೋಡಿ 4 ತಿಂಗಳಾಗಿತ್ತು. ಇದುವರೆಗೆ ಒಟ್ಟು 10 ಸಲ ಬ್ಯಾಂಗ್ಳೂರಿಗೆ ಹೋಗಿ ಬಂದಿದ್ದರು. ಒಂದು ಸಂಜೆ ಲಲಿತಾ ಮಹಲ್ ಹೋಟೆಲ್ನ ಮುಂದೆ ಉದ್ಯಾನವನದ ಮೆಟ್ಟಿಲಿನಲ್ಲಿ ಜೊತೆಯಲ್ಲಿ ಕೂತಿದ್ದಾಗ ಅವಳು ಹೇಳಿದಳು, ನನಗೆ ಕ್ಯಾಬರೆ ಪ್ರದರ್ಶನದಲ್ಲಿ ನರ್ತನ ಮಾಡಬೇಕೆನ್ನುವ ಆಸೆ ಉಂಟಾಗಿದೆ, ತೀರ್ಮಾನ ಮಾಡಿದ್ದೀನಿ ಎಂದಳು. ಅವನಿಗೆ ಶಾಕ್ ಹೊಡೆದಂತಾಯಿತು. ಏನು ಹೇಳ್ತಿದ್ದಿ? ಯಾಕೆ ಇಷ್ಟೊಂದು ಶಾಕ್? ಅವನತ್ತ ತಿರುಗಿ ಮುಖದ ಭಾವನ ಪರೀಕ್ಷಿಸುತ್ತಾ ಕೇಳಿದಳು. ಕ್ಯಾಬರೆ ಡ್ಯಾನ್ಸ್ ಕೀಳು ಹುಡುಗಿಯರು ಇಳಿಯುವ ಕಸುಬು ಅಂತ ತಿಳಿದು ಕೀಳು ಹುಡುಗಿಯರು ಇಳಿಯುವ ಕಸುಬೋ ಕೀಳು ಕಸುಬೋ? ಅವನಿಗೆ ಈ ಪ್ರಶ್ನೆಯ ವಿಶ್ಲೇಷಕ ಅಲುಗು ತಿಳಿಯಲಿಲ್ಲ. ಏನು ವ್ಯತ್ಯಾಸ ಎಂದ. ಕೆಲವು ಕ್ಯಾಬರೆ ಹುಡುಗಿಯರನ್ನ ಸಭಿಕರು ಸ್ವಾಗತಿಸುವ ನೆಪದಲ್ಲಿ ಬಂದು ಎಲ್ಲರಿಗೂ ಕೈ ಕುಲುಕಿ ಎಲ್ಲಿ ಉಳಿದಿದ್ದೀ ಅಂತ ಕೇಳುವುದವರಿಗೆ ವಿಳಾಸದ ಕಾರ್ಡ್ ಕೊಡೋದು ನಾನು ನೋಡಿದ್ದೀನಿ. ನಾನು ಅಂತೋಳಲ್ಲ ಅಂತ ನೀನು ಇಷ್ಟರಲ್ಲಿ ಅರ್ಥ ಮಾಡಿಕೊಳ್ಳದಿದ್ದರೆ ನಿನ್ನ ದಡ್ಡತನ. ಅದೆಲ್ಲ ನಾನು ಹೇಳಿದ್ದು. ಅಷ್ಟು ಜನರೆದುರಿಗೂ ಶರೀರವನ್ನು ಬೆತ್ತಲು ಮಾಡಿ ತೋರಿಸೋದು. ಈ ಆಕ್ಷೇಪಕ್ಕೆ ಉತ್ತರ ಆಲೋಚಿಸಿ ಸಿದ್ಧಪಡಿಸಿಟ್ಟುಕೊಂಡವಳಂತೆ ಅವಳು ತಕ್ಷಣ ಹೇಳಿದಳು. ಅಷ್ಟು ಜನರೆದುರು ಬೆತ್ತಲೆ ತೋರಿಸೋದು ಕೀಳಾದರೆ ಅದನ್ನು ನೋಡುವ ಅಷ್ಟು ಜನರು ಕೀಳಲ್ಲವೇ? ಇಷ್ಟು ಸಲ ಹೋಗಿ ನೋಡಿದ್ದು ನೀನು ಕೀಳಲ್ಲವೇ? ಹೋಟೆಲ್ ರೂಮ್ನಲ್ಲಿ ನೀನು ನನ್ನನ್ನು ಬೆತ್ತಲೆ ನೋಡಿದ್ದು ಕೀಳಲ್ಲವೇ?
ನನ್ನ ಮಾತು ಹೇಳಬೇಡ, ನಾವಿಬ್ಬರು ಸ್ನೇಹಿತರು ಮಾತ್ರ ಬೆತ್ತಲೆ ನೋಡ್ಬೋದು, ಗುರುತಿಲ್ಲದವ್ರು ನೋಡಬಾರ್ದು ಅಂತ ಏನಿದೆ? ಅಭಿರುಚಿ ಇರೋರ ಎದುರಿಗೆಲ್ಲ ಗಾಯಕಿ ಹಾಡುವ ಹಾಗೆ, ಭರತನಾಟ್ಯ ಪ್ರವೀಣೆ ಕುಣಿಯುವ ಹಾಗೆ, ಮೆಚ್ಚುವರ ಶಕ್ತಿ ಇರುವವರ ಎದುರಿಗೆ ಬೆತ್ತಲೆ ನೃತ್ಯ ಯಾಕೆ ಮಾಡಬಾರ್ದು? ಮೆಚ್ಚುವ ಶಕ್ತಿ ಇಲ್ಲದೆ ಯಾರೂ ಅಷ್ಟು ದುಡ್ಡಿನ ಟಿಕೆಟ್ ಕೊಂಡು ಬರೋಲ್ಲ. ಅಲ್ಲಿಗೆ ಜನ ಬರೋದು ನೀನು ಹೇಳುವ ಕಲಾಭಿರುಚಿಯಿಂದ ಅಲ್ಲ ಎನ್ನುವಾಗ ಅವನ ಧ್ವನಿ ಏರಿತ್ತು. ಭರತನಾಟ್ಯ ನೋಡೋಕೆ ಬರುವ ಎಲ್ಲರೂ ಶುದ್ಧ ಕಲಾಭಿರುಚಿಯಿಂದಲೇ ಬರೋಲ್ಲ. ನೀನು ಇಷ್ಟು ದಿನ ನನ್ನ ಜೊತೆ ಕ್ಯಾಬರಿಗೆ ಬರ್ತಿದ್ದದ್ದು ಯಾಕೆ ಹೇಳು? ಕಲಾಭಿರುಚಿಯಿಂದಲೋ ಕೀಳು ರುಚಿಯಿಂದಲೋ? ಅವನಿಗೆ ಉತ್ತರಿಸುವುದು ಇಕ್ಕಟ್ಟಾಯಿತು. ನಿನ್ನ ಆಸೆ ತೀರಿಸೋದಕ್ಕೆ ಎಂಬ ನಿಜ ಸಂಗತಿಯನ್ನ ಹೇಳುವ ಮನಸ್ಸಾಯಿತು. ಆದರೆ ಅವಳ ಅಭಿರುಚಿಯಲ್ಲಿ ತಾನು ಭಾಗಿಯಲ್ಲ ಎಂದು ಸ್ಪಷ್ಟವಾಗಿ ಹೇಳಿದರೆ ಅವಳೆಲ್ಲಿ ತನ್ನ ಸಂಘ ಬಿಟ್ಟು ಬಿಡುತ್ತಾಳೆಂಬ ಆತಂಕ ತೋರಿ ಸುಮ್ಮನಾದ. 2 ನಿಮಿಷ ತನ್ನೊಳಗೆ ಚಡಪಡಿಸುತ್ತಿದ್ದ ನಂತರ, ನೀನು ಏನು ಹೇಳಿದರೂ ನಾನು ನಿನ್ನನ್ನು ಕ್ಯಾಬರೆ ಹುಡುಗಿ ಆಗೋಕ್ಕೆ ಬಿಡಲ್ಲ. ನೀನು ಇಂಜಿನಿಯರ್ ಆಗೋಳು, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿ ಆಗಬೇಕಾದವಳು. ಓದೋದನ್ನು ಬಿಟ್ಟು ಅದೇ ಕಸುಬಾಗಿ ಸೇರ್ತೀನಿ ಅಂತ ನಾನು ಹೇಳ್ತಿಲ್ಲ. ಆ ಹುಡುಗಿರ ಹಾಗೆ ನನಗೇನು ಜೀವನೋಪಾಯಕ್ಕೆ ದಾರಿ ಇಲ್ಲದೆ ಅಲ್ಲ. ನನ್ನ ತಂದೆ ಸಾಧಾರಣ ಮಿಲಿಟರಿ ಆಫೀಸರ್ ಅಲ್ಲ, ಮಿಲಿಟರಿ ಇಂಜಿನಿಯರ್. ಅದರ ಅರ್ಥ ನಿನಗೆ ಪೂರ್ತಿ ಆಗಿದೆಯೋ ಇಲ್ಲವೋ? ತಿಂಗಳಿಗೆ 5,000 ಬೇಕು ಅಂದರೂ ಕಳಿಸ್ತಾರೆ. ನನಗೆ ಆಸೆ ಇರೋದು ದೊಡ್ಡ ಸಭೆಯಲ್ಲಿ ಬೆತ್ತಲೆ ನೃತ್ಯ ಮಾಡಬೇಕು ಅಂತ. 4 ದಿನ, 10 ದಿನ, 20 ದಿನ ಆ ಆಸೆ ತೃಪ್ತಿ ಆದಮೇಲೆ ವಾಪಸ್ ಕ್ಲಾಸಿಗೆ ಬರ್ತೀನಿ. ನಿನ್ನ ಕೈಲಿ ಯಾಕೆ ಹೇಳಿದೆ ಅಂದರೆ, ನಿನ್ನ ಫ್ರೆಂಡು ಕ್ಯಾಬರೆ ವ್ಯವಸ್ಥಾಪಕರ ಕೈಲಿ ಮಾತಾಡು, ಗೊತ್ತು ಮಾಡು ಬಾ ಅಂತ. ಸಂಭಾವನೆ ಕೊಟ್ಟರೆ ಇಷ್ಟೇ ಕೊಡಿ ಅಂತ ನಾನು ಕೇಳೋಲ್ಲ. ನನಗೆ ಟ್ರೈನಿಂಗ್ ಕೊಡೋ ಕಷ್ಟನೂ ಅವ್ರಿಗೆ ಬೇಡ. ನನ್ನ ಹತ್ರ ಇರೋ ರೆಕಾರ್ಡರ್ ಹಾಕ್ಕೊಂಡು ನಾನು ರೂಮಿನಲ್ಲಿ ದಿನಾಭ್ಯಾಸ ಮಾಡಿದ್ದೀನಿ. ನನ್ನ ಹೆಜ್ಜೆಯ ಗತಿ ಪಕ್ಕಾ ಆಗಿದೆ ಅನ್ನೋದು ಇತ್ತೀಚೆಗೆ ನಾವು ರಾಕಿಯಲ್ಲಿ ಇಳ್ಕೊಂಡಿದ್ದಾಗ ನೀನೇ ನೋಡಿದೀಯಾ? ಅಥವಾ ನಿನಗೆ ಅದರ ಸೂಕ್ಷ್ಮ ವ್ಯತ್ಯಾಸ ತಿಳಿಯದೇ ಇರ್ಬೋದು, ನನಗೆ ತಿಳಿಯುತ್ತೆ. ಒಂದೊಂದು ಪ್ರದರ್ಶನಕ್ಕೆ ಹೋದಾಗಲೂ ನಾನು ಗಮನವಿಟ್ಟು ನೋಡಿದ್ದೀನಿ. ಟ್ವಿಸ್ಟ್, ಶೇಕ್ ಎಲ್ಲಾನು ನೋಡಿ ತಿಳಿದಿದ್ದೀನಿ. ಇಷ್ಟರ ಮೇಲೆ ಬೇಕಾದರೆ 2 ದಿನದಲ್ಲಿ ಕಲಿತೀನಿ. ನಿನ್ಗೆ ಯಾಕೆ ಈ ಭೂತ ಹಿಡೀತು? ಭೂತ ಗೀತ ಅಂತ ಕೋಪದ ಮಾತಾಡಬೇಡ. ಇಷ್ಟು ಸಲ ನೀನು ನೋಡಿದೀಯಲ್ಲ, ನನ್ನಂಥ ಎತ್ತರ ಮಾಟ ಸುಂದರದ ಹುಡುಗಿ ಯಾವ ಕ್ಯಾಬರಿ ಕಂಪ್ನಿಲಿ ಇದ್ದಾಳ? ಇಷ್ಟು ಸುಂದರ ದೇಹ ಇರುವಾಗ ಮುಚ್ಚಿಟ್ಟು ಕೂತ್ರೆ ಯಾವ ನ್ಯಾಯ? ಶಾರೀರ ಸೌಂದರ್ಯ ಎಷ್ಟು ದಿನ ಇರುತ್ತೆ ಅಂತ ತಿಳಿದಿದ್ದಿ. ಇನ್ನೊಂದು 7-8 ವರ್ಷ ಕಲಾವಿದ ತಾನು ಚಿತ್ರಿಸಿದ ಚಿತ್ರಕಲೆಯನ್ನು ಪ್ರದರ್ಶಿಸುವ ಹಾಗೆ. ಚಿತ್ರವನ್ನು 1000 ವರ್ಷ ಸಂರಕ್ಷಿಸ್ಬೋದು, ಆದರೆ ಪ್ರಾಯ ಇರುವವರಿಗೆ ಮಾತ್ರ ಶರೀರದ ಸೌಂದರ್ಯ. ಅಷ್ಟರೊಳಗೆ ಮಾತ್ರ ಇದು ಪ್ರದರ್ಶನ ಯೋಗ. ಈಗ ಹೇಳು, ನೀನು ನನ್ನ ಜೊತೆ ಬರ್ತೀಯೋ ಇಲ್ಲವೋ? ನಾನು ಬರೋಲ್ಲ, ನೀನು ಹಾಳಾಗಿ ಹೋಗು ಎಂದು ಅವನು ಎದ್ದು ನಿಂತ. ಯಾಕೆ ಎದ್ದೆ? ಅವಳು ಅವನ ಕೈ ಹಿಡಿದು ಕೇಳಿದಳು. ಇಲ್ಲಿ ಆಟೋ ರಿಕ್ಷಾ ಮತ್ತೊಂದು ಏನೂ ಸಿಕ್ಕೋಲ್ಲ, ಕತ್ತಲು ಆಗಿದೆ. ಆದ್ದರಿಂದ ನಿನ್ನನ್ನು ಕರ್ಕೊಂಡು ಹೋಗೋದು ನನ್ನ ಕರ್ತವ್ಯ ಅಂತ ತಿಳಿದಿದ್ದೀನಿ. ಬೆಳಕಿದ್ರೆ ನನಗೂ ನಿನಗೂ ಸಂಬಂಧವಿಲ್ಲ ಅಂತ ಬಿಟ್ಟು ಹೋಗ್ತಿದ್ದೆ. ನಿನ್ನ ಮನಸ್ಸಿನಲ್ಲಿ ಅಂತ ಸೊಕ್ಕು ಹುಟ್ಟಿದ್ರೆ ಗುಡ್ ಬೈ. ನನ್ನ ಯೋಗಕ್ಷೇಮ ನಾನು ನೋಡ್ಕೋಬಲ್ಲೆ ಎಂದು ತನ್ನ ಕೈಯನ್ನು ಸರಕ್ಕನೆ ಹಿಂದೆಗೆದುಕೊಂಡಳು. ಅವನು ಹಿಂದಿರುಗಿದ್ದ. ಸರಸರನೆ ಮೆಟ್ಟಲುಗಳನ್ನು ಹತ್ತಿ ಹೋದ. ಬೈಕನ್ನು ಸ್ಟಾರ್ಟ್ ಮಾಡಿ ಕೂತು ಫ್ಲಡ್ ಲೈಟ್ ಹಾಕ್ಕೊಂಡು ವೇಗವಾಗಿ ನಗರದ ಕಡೆಗೆ ಓಡಿಸಿದ. ಮರುದಿನ ಅವಳು ಕಾಲೇಜಿನಲ್ಲಿ ಕಾಣಲಿಲ್ಲ. ತಾವು ಸಾಧಾರಣವಾಗಿ ಸಂಧಿಸುವ ನೋಟಿಸ್ ಬೋರ್ಡ್, ವರಾಂಡಾ, ವಾಚನಾಲಯದ ವೃತ್ತಪತ್ರಿಕಾ ಮೇಜುಗಳ ಹತ್ತಿರ ಮಾತ್ರವಲ್ಲ, ಅವಳ ತರಗತಿಯಲ್ಲೂ ಇರಲಿಲ್ಲ. ಇತ್ತೀಚೆಗೆ ಅನೂಪ ಯಾರನ್ನಾದರೂ ಹುಡುಕುತ್ತಿದ್ದಾನೆ ಎಂದರೆ ರಶ್ಮಿಯನ್ನು ಮಾತ್ರ ಎಂದು ಎಲೆಕ್ಟ್ರಾನಿಕ್ಸ್ ವಿಭಾಗದ ಎಲ್ಲರೂ ಅರ್ಥ ಮಾಡಿಕೊಳ್ಳುವ ಮಟ್ಟಿಗೆ ತಾವು ಜೊತೆಯಲ್ಲಿ ಇರುತ್ತಿದ್ದೆವು ಎಂಬ ನೆನಪು ಬಂತು. ಹಾಸ್ಟೆಲ್ನಲ್ಲಿ ಅವಳು ಒಂಟಿ ಕೋಣೆಯಲ್ಲಿದ್ದುದರಿಂದ ವಿಚಾರಿಸಲು ಯಾವ ಕೋಣೆಯ ಸಹವಾಸಿಯೂ ಇರಲಿಲ್ಲ. ಮರುದಿನ 3ನೇ ವರ್ಷದ ಜಯಂತಿಯನ್ನು ಕೇಳಿದ. ತರಗತಿಯಲ್ಲಿ ಜಯಂತಿ ರಶ್ಮಿ ಎಷ್ಟೋ ಸಲ ಜೊತೆಗಿರುತ್ತಿದ್ದಳು. ಆಶ್ಚರ್ಯಪಟ್ಟು ಉತ್ತರಿಸಿದಳು, ನಿಮಗೆ ಗೊತ್ತಿಲ್ವಾ, ಅವಳ ಆಂಟಿಗೆ ಸಖತ್ ಕಾಯಿಲೆ, ಸೇವೆ ಮಾಡೋಕ್ಕೆ ಯಾರೂ ಇಲ್ಲ ಅಂತ ಮದ್ರಾಸ್ಗೆ ಹೋಗಿದ್ದಾಳೆ. ನನಗೆ ಗೊತ್ತಿಲ್ಲ, ಅವನು ಆಶ್ಚರ್ಯ ನಟಿಸಿದ. ತುರ್ತು ಟೆಲಿಗ್ರಾಮ್ ಬಂದಿರ್ಬೋದು, ನಿಮ್ಮನ್ನು ಭೇಟಿಯಾಗಿ ಹೇಳುವ ವ್ಯವಧಾನ ಇಲ್ಲದೆ ಹೋಗಿರ್ಬೋದು. 15 ದಿನ ರಜಾಕ್ಕೆ ವಾರ್ಡನ್ಗೆ ಪ್ರಿನ್ಸಿಪಾಲ್ಗೆ ಅರ್ಜಿ ಕೊಟ್ಟು ಹೋಗಿದ್ದಾಳೆ. ಓ ಎಂದ. ಅವಳು ಬೆಂಗಳೂರಿನಲ್ಲೇ ಇದ್ದಾಳೆ. ಪ್ರಯತ್ನ ಪಟ್ಟರೆ ಪತ್ತೆ ಮಾಡೋದು ಕಷ್ಟವಲ್ಲ ಎನಿಸಿತು. ಬೆಂಗಳೂರಿನಲ್ಲಿ ಒಟ್ಟು 4 ಕ್ಯಾಬರೆ ಮಳಿಗೆಗಳಿವೆ. 4 ನಮ್ಮಿಬ್ಬರಿಗೆ ಗೊತ್ತಿರುವವು. ಎಷ್ಟೋ ಸಮಯ ಒಂದು ಕಡೆ ಕುಣಿಯುವ ಹುಡುಗಿಯು ಉಳಿದ 3 ಕಡೆಗಳಲ್ಲೂ ಕುಳಿಯುವುದು ಉಂಟು. ಬ್ರಿಗೇಡ್ ರೋಡ್ನಲ್ಲಿ ಮೊದಲ ಐಟಮ್ ಆಗಿ ಕುಣಿತ ತಕ್ಷಣ ವೇಷ ಮುಚ್ಚಿಕೊಂಡು ಟ್ಯಾಕ್ಸಿಯಲ್ಲಿ ಕುಳಿತು ಗಾಂಧಿನಗರಕ್ಕೆ ಬಂದು 2ನೇ ಐಟಮ್ ಕೆಲಸ ಮಾಡಿ ಮತ್ತಿಂದ ಟ್ಯಾಕ್ಸಿನಲ್ಲಿ ಕಮರ್ಷಿಯಲ್ ಬೀದಿಗೆ ಹೋಗಿ ಅದೇ ದೃಶ್ಯವನ್ನು ಅಭಿನಯಿಸುವುದು ಉಂಟು. ಒಂದು ಕಡೆ ಜೂಲಿ, 2ನೇ ಕಡೆ ತಾರಾ, 3ನೇ ಕಡೆ ಫರಾ, ಹೀಗೆ ಬೇರೆ ಬೇರೆ ಹೆಸರುಗಳು. 2ರ ಮಾಲೀಕ ದಾಮೋದರ್ ನಾಯರ್, ಆದರೆ ಉಳಿದೆರಡು ಚಂದನ್ ಕುಟ್ಟಿಯರ್. ನಾಯರ್ ಕುಟ್ಟಿಯರು ಪರಸ್ಪರ ಸ್ನೇಹಿತರು. ಅವರದವೇ ಬೊಂಬಾಯಿ ಡಿಲ್ಲಿಗಳು ಇವೆ. ಇಲ್ಲಿಯ ಕುಣಿತದ ಹುಡುಗಿಯರು 1-2 ತಿಂಗಳ ನಂತರ ಬಾಂಬೆಗೆ ಹೋಗ್ತಾರೆ. ಬಾಂಬೆಯಿಂದ ಡೆಲ್ಲಿಗೆ, ಡೆಲ್ಲಿಯವರು ಇಲ್ಲಿಗೆ, ಮತ್ತೆ ಮದ್ರಾಸಿಗೆ. ಆಡಳಿತದ ಒಳಗುಗಳನ್ನೆಲ್ಲ ನಾವಿಬ್ಬರೇ ಆಗಾಗ ಗೇಟ್ ಕೀಪರ್ ಕೈಲಿ, ಬೇರೆಯವ್ರ ಕೈಲಿ ಮಾತನಾಡಿ ತಿಳಿದುಕೊಂಡಿದ್ದೆವು. ಇನ್ನೊಮ್ಮೆ ಗಾಂಧಿನಗರದಲ್ಲಿ ಬೆತ್ತಲೆ ಕುಣಿದ ಹುಡುಗಿ ಜೆಸಿನಾ ಪ್ರದರ್ಶನದ ನಂತರ ಎದುರಿನ ಹೋಟೆಲಲ್ಲಿ ಊಟ ಮಾಡುತ್ತಿದ್ದಾಗ ನಾವು ಅದೇ ಮೇಜಿಗೆ ಊಟಕ್ಕೆ ಹೋಗಿ ಪರಸ್ಪರ ಗುರುತು ಹಿಡಿದು ಮಾತನಾಡಿದ್ದು ನೆನಪು ಬಂತು. ಹಾಗೆ ಬೆತ್ತಲಾಗುವಾಗ ನಿಮಗೆ ನಾಚಿಕೆ ಆಗುವುದಿಲ್ಲವೇ ಅಂತ ನಾನು ಕೇಳಿದ್ದಕ್ಕೆ ಅವಳಿಗೆ ಕನ್ನಡವಂತೂ ಬರ್ತಿರ್ಲಿಲ್ಲ. ಮಲಯಾಳಿಯನ್ನು ಬಿಟ್ಟರೆ ಬಜಾರು ಹಿಂದಿ ಅಷ್ಟೇ. ಸ್ಟೇಜ್ ಮೇಲಂತೂ ಆರ್ಟಿಸ್ಟ್ ಆಗಿರ್ತೀವಿ, ಕಲೆ ಅಂತ ಮಾಡ್ತೀವಿ. ಹೊರಗಡೆ ನಿಮ್ಮಂತೆ ಯಾರಾದರೂ ಗುರುತು ಹಿಡಿದು ಈ ಪ್ರಶ್ನೆ ಕೇಳಿದರೆ ಪ್ರಾಣ ಹೋಗುವಷ್ಟು ನಾಚಿಕೆ ಆಗುತ್ತೆ ಎಂದು ಮುಖದಲ್ಲಿ ಕೆಂಪು ನುಲಿತಗಳನ್ನು ಅಭಿನಯಿಸಿದ್ದಳು. ರಶ್ಮಿ, ಎಂಥ ಸ್ಟುಪಿಡ್ ಪ್ರಶ್ನೆ ಕೇಳ್ತಿದ್ಯಾ ಎಂದು ನನ್ನನ್ನು ಗದ್ದರಿಸಿ ಅವಳೊಡನೆ ಹಿಂದಿಯಲ್ಲಿ ಸ್ನೇಹದಿಂದ ಸಂಭಾಷಣೆ ಆರಂಭಿಸಿದ್ದಳು.
ನಂತರ ನನ್ನ ಕೈಲಿ ನೀನಿದ್ರೆ ಅವಳು ಸಂಕೋಚ ಪಡ್ತಾಳೆ. ಊಟವಾದ ಮೇಲೆ ನೀನು ಬೇರೆ ಕೆಲಸ ಇರೋರಾಗಿ ಹೊರಗೆ ಹೋಗು ಎಂದು ಸೂಚಿಸಿ ತಾನೊಬ್ಬಳೆ ಅವಳ ಕೈಲಿ ಅರ್ಧ ಗಂಟೆ ಮುಂದಿನ ಪ್ರದರ್ಶನಕ್ಕೆ ಹೊತ್ತಾಯಿತೆಂದು ಅವಳನ್ನು ಗೇಟ್ ಮ್ಯಾನ್ ಬಂದು ಕರೆಯುವ ತನಕ ಮಾತನಾಡುತ್ತಿದ್ದುದು. ತಾವಿಬ್ಬರು ರಾಖಿಯ ಕೋಣೆಗೆ ಹೋದ ಮೇಲೆ ಅವಳೇನೆಂದಳು ಅಂತ ಕೇಳಿದ್ದಕ್ಕೆ ಅನುಕಂಪವಿಲ್ಲದಿರೋನು ಕೈಲಿ ಅದೆಲ್ಲ ಯಾಕೆ ಹೇಳಬೇಕು ಎಂದು ತನ್ನನ್ನು ಚುಚ್ಚಿದ್ದು ನೆನಪಿಗೆ ಬಂತು. ಕ್ಯಾಬರೆ ಹುಡುಗಿಯಾಗಿ ಸೇರುವ ವಿಧಾನವನ್ನು ರಶ್ಮಿ ಆಗಲೇ ಆ ಜೆಸ್ಸಿನ ಕೈಲಿ ಮಾತನಾಡಿ ತಿಳಿದುಕೊಂಡಿದ್ದಳೆ ಎಂಬ ಅನುಮಾನ ಹುಟ್ಟಿತು. ಯಾವಾಗಲಾದರೂ ತಿಳಿದುಕೊಂಡಿರಲಿ, ನನಗೇನು ಎಂಬ ಉಪೇಕ್ಷೆ ತಾಳಲು ಪ್ರಯತ್ನಿಸಿದಷ್ಟು ಅದೇ ನೆನಪು ಕಾಡತೊಡಗಿತು. ಬೆಂಗಳೂರಿಗೆ ಹೋಗಿ ಅವಳನ್ನು ನೋಡುವ ಮನಸ್ಸು ಆಗಾಗ್ಗೆ ಬರುತ್ತಿತ್ತು. ಕುಣಿಯುವ ಹುಡುಗಿಯರ ವಸತಿಯನ್ನು ವಿಚಾರಿಸಿದರೆ ಸಾಧಾರಣವಾಗಿ ಕ್ಯಾಬರೆ ಆಡಳಿತದವರು ಮಾಹಿತಿ ನೀಡುವುದಿಲ್ಲ. ಆರ್ಟಿಸ್ಟ್ಗಳು ಎಲ್ಲಿರ್ತಾರೋ ನಮಗೆ ಗೊತ್ತಿಲ್ಲ, ನಮ್ಮ ಟೈಮಿಗೆ ಬಂದು ಪ್ರದರ್ಶನ ಕೊಟ್ಬಿಡ್ತಾರೆ, ನೀವೆಲ್ಲಿರ್ತೀರಿ ಅಂತ ನಾವು ಕೇಳೋದು ಇಲ್ಲ ಎನ್ನುವುದವರು ಮಾಮೂಲಿ ಉತ್ತರ ಎನ್ನುವುದು ನೆನಪಾಯಿತು. ಅವಳನ್ನು ಪತ್ತೆ ಮಾಡಬೇಕಾದ್ರೆ ಪ್ರದರ್ಶನಕ್ಕೆ ಹೋಗಬೇಕು. ಅವಳು ಯಾವ ಹೆಸರು ಇಟ್ಕೊಂಡಿರ್ತಾಳೋ ಪೋಸ್ಟರ್ನಲ್ಲಿ ಹೆಸರಿನಿಂದ ಪತ್ತೆ ಮಾಡೋಕ್ಕಾಗಲ್ಲ. ಪ್ರದರ್ಶನದಲ್ಲಿ ಕೂತು ಅವಳು ಬೆತ್ತಲಾಗಿ ಪ್ರದರ್ಶಿಸುವುದನ್ನು ತುಂಬಿದ ಸಭೆಯಲ್ಲಿ ತನ್ನ ಬೆತ್ತಲು ಅಂಗ ಸೌಂದರ್ಯವನ್ನು ತೋರಿಸುವ ಬಯಕೆಯಿಂದಲೇ ಈ ದಾರಿ ಹಿಡಿದವಳಾದ್ದರಿಂದ ಸಂಪೂರ್ಣ ಬೆತ್ತಲಾಗಿ ಸಮೃದ್ಧವಾಗಿ ತೋರಿಸುತ್ತಾಳೆ. 200 ಜನರೆದುರು ಅವಳು ಬೆತ್ತಲೆ ಕುಣಿಯುವುದನ್ನು ನಾನು ನೋಡುವುದೆಂದರೆ ಒಂದು ಚಾಕು ತೆಗೆದುಕೊಂಡು ಹೋಗಿ ವೇದಿಕೆಗೆ ನುಗ್ಗಿ ಇರಿದು ಸಾಯಿಸಬೇಕು ಎನ್ನುವಷ್ಟು ಕೋಪ ಹತ್ತಿಕೊಂಡಿತು. ನುಗ್ಗಿ ಇರಿದು ಅವಳ ರಕ್ತ ಹರಿಯುತ್ತಿರುವಾಗ ನಿನ್ನ ಮರ್ಯಾದೆಯ ರಕ್ಷಣೆಗಾಗಿ ಹೇಗೆ ಮಾಡಿದೆ ಅಂತ ಕೂಗುವ ಕಲ್ಪನೆ ಪದೇ ಪದೇ ಬರುತ್ತಿತ್ತು. ಅವಳು ಹೇಗೆ ಕುಣಿದರೆ ನನಗೇನು ಎಂದು ಉಪೇಕ್ಷೆ ತಾಳಿ ಮರೆಯಲು ಎಷ್ಟು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ನೆನೆಸಿಕೊಂಡರೆ ಅವಳು ಬಟ್ಟೆ ತೊಟ್ಟದಕ್ಕಿಂತ ಬೆತ್ತಲ ರೂಪವೇ ಹೆಚ್ಚು ಪ್ರಖರವಾಗಿ ನಿಜವಾಗಿ ತನ್ನ ಮನಸ್ಸಿನಲ್ಲಿ ಬರುತ್ತಿದೆ. ಅವಳನ್ನು ಆ ಮೂಲ ರೂಪದಲ್ಲಿ ನೋಡುವ ಬಯಕೆಯೇ ಕಾಣುತ್ತಿದೆ. ಆದರೆ ಆಗ ತಾನೊಬ್ಬನೇ ಇರಬೇಕು, ಅದು ತನ್ನೊಬ್ಬನ ಸಂಪೂರ್ಣ ಸ್ವಾಮ್ಯದ ವಸ್ತುವಾಗಬೇಕು. ಉಳಿದ ಯಾವ ಕಣ್ಣುಗಳು ತೆರೆದಿರುವ ಅಸಹ್ಯದ ಅಧಪತನದ ಸ್ಥಿತಿ ಎನ್ನಿಸುವುದು. ನಾನು ಅವಳನ್ನು ನಿಜವಾಗಿ ಪ್ರೇಮಿಸುತ್ತಿದ್ದೇನೆ ಎಂಬ ಪ್ರಶ್ನೆ ಅವನೊಳಗೆ ಹುಟ್ಟಿತು. ಇಷ್ಟು ದಿನವಾದರೂ ಅವರಲ್ಲಿ ಯಾರು ಪ್ರೇಮದ, ಭವಿಷ್ಯದ, ಮದುವೆಯ ಮಾತಾಡಿರಲಿಲ್ಲ. ಫ್ರೆಂಡ್ ಎಂಬುದನ್ನು ಬಿಟ್ಟು ಬೇರೆ ಯಾವ ಶಬ್ದದ ಬಾಯಲ್ಲಿ ಬಂದಿರಲಿಲ್ಲ. ತನ್ನ ಮನಸ್ಸಿನಲ್ಲಂತೂ ಸುಳಿದಿರಲಿಲ್ಲ. ಈಗ ನೋಡಿದರೆ ಕೂತಲ್ಲಿ ನಿಂತಲ್ಲಿ ಅವಳ ನೆನಪೇ ಕಾಡುತ್ತಿದೆ. ಬೇರೆ ಯಾರಿಗೂ ಅವಳ ಹತ್ತಿರ ನನಗಿರುವ ವಿಶೇಷ ಹಕ್ಕು ಸವಲತ್ತುಗಳು ಇರಕೂಡದೆಂಬ ಭಾವನೆ ಕಡೆಯುತ್ತಿದೆ. ಪ್ರೇಮ ಅಂದರೆ ಇದೇ ಇರಬಹುದೇ ಎಂದು ತನ್ನನ್ನು ತಾನು ಕೇಳಿಕೊಂಡ. ಹೋಗಿ ಅವಳ ಕೈ ಹಿಡಿದು ದೂರ ಎಳೆದುಕೊಂಡು ನಾನು ನಿನ್ನನ್ನು ಮದುವೆ ಆಗ್ತೀನಿ, ನೀನು ಬೇರೆಯವರೆದುರು ಬೆತ್ತಲಾಗೋದು ನಿಲ್ಲಿಸು ಅನ್ನುವ ಉಪಾಯ ಹೊಳೆಯಿತು. ಮನಸ್ಸಿಗೆ ಸಮಾಧಾನ ಬಂತು. ಆದರೂ ಬೆಂಗಳೂರಿಗೆ ಹೊರಡುವ ಉತ್ಸಾಹವಿಲ್ಲ. ಮರುದಿನದ ಹೊತ್ತಿಗೆ ಮದುವೆ ಆಗಬೇಕಾ? ಸಿಲ್ಲಿ ಸೆಂಟಿಮೆಂಟಲ್ ಫೆಲೋ ಅಂದುಬಿಟ್ರೆ ಎಂಬ ಅನುಮಾನ ಕಾಡಿತು. ಅಥವಾ 1000 ಜನರೆದುರು ಬೆತ್ತಲಾದ್ರೇನೆ ನನಗೆ ತೃಪ್ತಿ. ನಿನಗೆ ನಿಜವಾಗಿ ಪ್ರೀತಿ ಇದ್ರೆ ಇದಕ್ಕೆ ಒಪ್ಪಿಕೋ, ಈ ಒಪ್ಪಿಗೆ ಇದ್ರೆ ನಿನ್ನನ್ನು ಮದುವೆ ಆಗ್ತೀನಿ ಅಂದರೆ ಏನು ಮಾಡುವುದು ಎಂಬ ಅನುಮಾನ ಹುಟ್ಟಿತು. ಪ್ರೀತಿ ಪ್ರೇಮ ಅಂದರೆ ಏನು, ತಾನು ಈಗ ಇರುವ ಸ್ಥಿತಿಯೇ ಎಂಬ ಜಿಜ್ಞಾಸೆ ಹುಟ್ಟಿತು. ತರಗತಿ ಕಾಲದಲ್ಲಿ ಹೇಗೋ ಹೊತ್ತು ಹೋಗುತ್ತಿತ್ತದು. ಮುಗಿದ ನಂತರ ಅವಳ ನೆನಪು ಆಲೋಚನೆಗಳು ಕಾಡುತ್ತಿದ್ದವು. ಒಂಟಿಯಾಗಿರುವುದೇ ಅಸಾಧ್ಯವೆನ್ನಿಸುವ ಸ್ಥಿತಿಯಾಯಿತು. ಒಂದು ದಿನ ಬೈಕ್ ಹತ್ತಿ ಸರಸ್ವತಿಪುರಕ್ಕೆ ಬಂದ. ಜಗ್ಗು ಓಮಿಯರು ಮನೆಯಲ್ಲಿ ಕೂತು ಚಹಾ ಮತ್ತು ನಮ್ಕಿನ್ ತಿನ್ನುತ್ತಿದ್ದರು. ಒಳಗೆ ಹೋಗಿ ಅವರೆದುರು ಬೆತ್ತದ ಕುರ್ಚಿಯಲ್ಲಿ ಕೂತರೂ ಇಬ್ಬರಲ್ಲಿ ಯಾರೂ ಮಾತನಾಡಿಸಲಿಲ್ಲ. ಇವನು ಬಂದದ್ದು ಗಮನಕ್ಕೆ ಬರಲಿಲ್ಲವೆನ್ನುವಂತೆ ನಮ್ಕಿನ್ ಮುಕ್ಕುತ್ತಿದ್ದರು. ನಾನೇನು ಮಾಡಿದ್ದೀನಿ ಇವರಿಗೆ ಮನಸ್ಕೊಳ್ಳೋದಕ್ಕೆ ಎಂದು ತನ್ನನ್ನು ತಾನು ಕೇಳಿಕೊಂಡ. ಉತ್ತರ ಹೊಳೆಯಲಿಲ್ಲ. 5 ನಿಮಿಷ ಹಾಗೆಯೇ ಕುಳಿತು ಯಾರೂ ಮಾತನಾಡಿಸಲಿಲ್ಲ. ಎದ್ದು ಹೋಗಿಬಿಡೋಣ ಎನ್ನುವಷ್ಟು ಕೋಪ ಬಂತು. ಅದರ ತಾಳ್ಮೆ ತಂದುಕೊಂಡು ಅನಂತರ ಅವನೇ ಕೇಳಿದ, ವೈ ಮ್ಯಾನ್ ಯು ಆರ್ ಲೈಕ್ ದಿಸ್? ಅವರು ಮಾತನಾಡಲಿಲ್ಲ. ಮತ್ತೆ ಅವರು ಅದೇ ಪ್ರಶ್ನೆ ಕೇಳಿ ಯು ಮಸ್ಟ್ ರಿಪ್ಲೈ ಎಂದ ಮೇಲೆ ಜಗ್ಗು ಮೈ ವುಮನ್ ಯು ಆರ್ ಲೈಕ್ ದ್ಯಾಟ್ ಎಂದ. ಲೈಕ್ ವಾಟ್? ಇವನು ಚಕಿತನಾಗಿ ಕೇಳಿದ ತಕ್ಷಣ ಲೈಕ್ ವಾಟ್? ಗರ್ಲ್ ಫ್ರೆಂಡ್ ಸಿಕ್ಕಿದಳು ಅಂತ ಸ್ನೇಹಿತರನ್ನ ದೂರ ಮಾಡಿಲ್ವೇನೋ? ಸೆಲ್ಫಿಶ್ ಫೆಲೋ. ರಶ್ಮಿ ಸಿಂಗ್ಗಳು ಕಾಯ್ತಾ ನಿಂತಿದ್ದಾಗ ನಾವು ಎದುರಿಗೆ ಸಿಕ್ಕಿದರೂ ಎಲ್ಲಿ ಹಿಡಿದು ನಿಲ್ಲಿಸ್ತೇವೋ ಅಂತ ನೋಡಲೇ ಇಲ್ಲ ಅನ್ನೋಂಗಿರ್ತಿರ್ಲಿಲ್ವೇ? ಅವಳು ನೀನು ಜೊತೆಯಲ್ಲಿದ್ದಾಗ ನಾವು ಹತ್ತಿರ ಬಂದು ಏನಾದರೂ ಕೇಳಿದರೆ ಕೇಳಿದ್ದಕ್ಕೆ ಉತ್ತರ ಹೇಳ್ತಿದ್ದೀಯೇ ಹೊರತು ಅವಳನ್ನು ಪರಿಚಯ ಮಾಡಿಸ್ಬೇಕು ಅನ್ನುವ ಬೇಸಿಕ್ ಮ್ಯಾನರ್ಸ್ ನಿನಗಿರಲಿಲ್ಲ. ಅವಳನ್ನ ಕರ್ಕೊಂಡು ನೀನು ಒಂದೊಂದು ರಾತ್ರಿ 2 ರಾತ್ರಿ ಹಾಸ್ಟೆಲ್ ಬಿಟ್ಟು ಹೋಗ್ತಿದ್ದು ನಮಗೆ ಗೊತ್ತಿಲ್ಲ ಅಂತಲೇ ನಾವು ಪಾಲ್ ಕೇಳ್ತೀವಿ ಅಂತ ಭಯಕೀಗೆ ಮಾಡಿದ್ಯಾ? ಸೆಲ್ಫಿಶ್ ಫೆಲೋ. ಈಗ ಅವಳು ಊರಿಗೆ ಹೋಗಿದ್ದಾಳೆ ಅಂತ ಸ್ನೇಹಿತರು ನೋಡ್ಕೊಂಡು ಬಂದಿದ್ಯಾ? ಅನೂಪನಿಗೆ ಕತ್ತೆತ್ತಿ ಅವರ ಮುಖ ನೋಡುವುದು ಕಷ್ಟವಾಯಿತು. ಅವರು ಹೇಳುತ್ತಿದ್ದುದೆಲ್ಲ ನಿಜ. ಅವರ ಹತ್ತಿರ ಬೈಕ್ ಇದೆ. ಸವಾರಿಯಲ್ಲಿ ನನಗಿಂತ ಹೆಚ್ಚು ಅನುಭವವಿದೆ. ಅವಳನ್ನು ತಮ್ಮ ಬೈಕಿನ ಮೇಲೆ ಸವಾರಿಗೆ ಕರೆದು ಅವಳೆಲ್ಲಿ ಅವರ ಹಿಂದೆ ಕೂತು ಹೋಗುತ್ತಾಳೆ ಎಂಬ ಆತಂಕದಿಂದ ತಾನು ಹಾಗೆ ಮಾಡುತ್ತಿದ್ದುದು ನಿಜ ಎಂದು ನೆನಪಿಗೆ ಬಂತು. ಸಾರಿ ಮ್ಯಾನ್, ನಾನು ಹಾಗೆ ಮಾಡಲಿಲ್ಲ. ಅವಳಿಗೆ ಜನಗಳ ಪರಿಚಯವಾಗುವುದು ಇಷ್ಟವಿರಲಿಲ್ಲ. ನಿನ್ನ ಫ್ರೆಂಡ್ಸ್ ಯಾರನ್ನು ಪರಿಚಯ ಮಾಡಿಸ್ಬೇಡ ಅಂತ ಅವಳೇ ಕಟ್ಟುನಿಟ್ಟಾಗಿ ಹೇಳಿದ್ದಳು ಎಂದ ಹೃದಯಾಂತರಾಳದಿಂದ ನಿಜವನ್ನು ಹೊರಹಾಕಿಕೊಳ್ಳುವ ಮುಖಭಾವ ಮಾಡಿಕೊಂಡು. ಸಚ್ ಪ್ರಾಮಿಸ್? ಗಾಡ್ ಪ್ರಾಮಿಸ್? ಓಮಿ ಕೇಳಿದ. ಗಾಡ್ ಪ್ರಾಮಿಸ್, ಮದರ್ ಪ್ರಾಮಿಸ್. ಇವನು ಎದ್ದು ಹತ್ತಿರ ಹೋಗಿ ಓಮಿಯ ಕೈ ಹಿಡಿದ. ಜಗ್ಗುಗಿಂತ ಓಮಿಯನ್ನು ಮೆದುಗೊಳಿಸುವುದು ಸುಲಭವೆಂದು ಅವನಿಗೆ ಗೊತ್ತಿತ್ತು. ಆಲ್ ರೈಟ್, ಮದರ್ ಪ್ರಾಮಿಸ್ ಅಂದರೆ ನಂಬಲೇಬೇಕು. ಆ ಕುರ್ಚಿ ಇತ್ತತ್ತಾ ಹೇಳ್ಕೊ, ನಮ್ಕಿನ್ ತಗೋ ಬಾ ಎಂದು ತನ್ನ ತಟ್ಟೆಯನ್ನು ಮುಂದೆ ಹಿಡಿದ. ಅನೂಪ್ ತನ್ನ ಕುರ್ಚಿಯನ್ನು ಅವರ ಮುಂಬದಿಗೆ ಎಳೆದು ತಂದು ಕೂತು ಇನ್ನೂ ಗುಮ್ಮನಂತೆ ಇದ್ದ ಜಗ್ಗುವಿನ ತಟ್ಟೆಗೆ ಕೈ ಹಾಕಿ ಒಂದು ದೊಡ್ಡ ಹಿಡಿಯನ್ನೇ ಎತ್ತಿಕೊಂಡ. ಜಗ್ಗು, ನೀನಂತೂ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಲ್ಲ, ಸೆಲ್ಫಿಶ್ ರಾಸ್ಕಲ್. ನಾವು ಹೇಗೆ ಶೇರ್ ಮಾಡ್ಕೋತಿದ್ದೀವಿ ನೋಡು ಎಂದು ಬಾಯ್ಬಿಟ್ಟ. ನೀನು ಶೇರ್ ಮಾಡ್ಕೊಳ್ಳೋದು ಬರೀ ಚಾಯ್ ನಮ್ಕಿ ನಿಂತವನ್ನ ಮುಚ್ಚಲೇ ನಂಗೊತ್ತು. ಅನೂಪ್ ಮೇಲ್ಗೈ ಆದ.
ರಾತ್ರಿವರೆಗೂ ಅವರ ಜೊತೆಗೆ ಇದ್ದು ಅವರೊಡನೆ ಊಟ ಮಾಡಿ ಬಂದ ಮೇಲೆ ಮನಸ್ಸು ತುಸು ಸಮಾಧಾನಕ್ಕೆ ಬಂತು. ರಾತ್ರಿಯೂ ಸ್ವಲ್ಪ ನಿದ್ರೆ ಬಂತು. ಡಿಸೆಂಬರ್ ತಿಂಗಳಲ್ಲಿ ಮೈಸೂರು ಪತ್ರಕರ್ತರ ಸಂಘವು ರವೀಂದ್ರನಿಂದ ಒಂದು ಭಾಷಣ ಏರ್ಪಡಿಸಿತು. ಅದಕ್ಕೆಂದು ಅವನು ಇಂಜಿನಿಯರಿಂಗ್ ಕಾಲೇಜಿಗೆ ಬಂದು ಪ್ರಿನ್ಸಿಪಾಲರನ್ನು ಕಂಡ. ಅನಂತರ ಎಲೆಕ್ಟ್ರಾನಿಕ್ಸ್ ವಿಭಾಗದ ಹೆಚ್ಚುವಡಿಯನ್ನು ಕಂಡು ಅವರ ಕೋಣೆಯಲ್ಲಿ ಸ್ವಲ್ಪ ಹೊತ್ತು ಲೋಕಾಭಿರಾಮವಾಗಿ ಮಾತಾಡುತ್ತಾ ಕುಳಿತಿದ್ದ. ವಿಭಾಗದ ಇತರ ಪ್ರಾಧ್ಯಾಪಕರು ಸೇರಿಕೊಂಡರು. ಕಾಫಿ ತಿಂಡಿ ತರಿಸಿದರು. ಇಂದಿನ ತಾಂತ್ರಿಕ ವಿದ್ಯಾಭ್ಯಾಸ, ವಿದ್ಯಾರ್ಥಿಗಳ ಮನೋಭಾವ, ಖರೀದಿ ಸೀಟು ಮೊದಲಾಗಿ ಹಲವು ವಿಚಾರಗಳನ್ನು ಕೇಳಿ ತಿಳಿದುಕೊಂಡ. ಹಾಗೆ ತನ್ನ ಮಗನ ಪ್ರಗತಿಯ ಬಗ್ಗೆ ವಿಚಾರಿಸಿ ಅವನಲ್ಲಿ ಏನಾದರೂ ಸಮಸ್ಯೆ ಉಂಟೆ ವಿಚಾರಿಸಿದ. ಗಂಡು ಹುಡುಗರ ಹಾಸ್ಟೆಲ್ನ ವಾರ್ಡನ್ ಆದ ಮೆಕ್ಯಾನಿಕಲ್ ವಿಭಾಗದ ರೀಡರ್ ಹನುಮಂತಪ್ಪನವರನ್ನು ಕಂಡು ವಿಚಾರಿಸಿದ. 3 ಗಂಟೆಗೆ ಅನುಪನ ತರಗತಿಗಳು ಮುಗಿದ ಮೇಲೆ ಅವನನ್ನು ಕರೆದುಕೊಂಡು ಮೋಟಾರ್ ಬೈಕಿನ ಹಿಂಬದಿಯಲ್ಲಿ ಕುಳಿತು ತಾನು ಉಳಿದುಕೊಂಡ ಹೋಟೆಲಿಗೆ ಕರೆದೊಯ್ದ. ಕುಶಲ ಸಂಭಾಷೆಗಳಾದ ಮೇಲೆ, ನೋಡು, ನೀನು ವಿದ್ಯಾಶಾಲೆಯಲ್ಲಿ ಓದಿದವನು, ಅದರ ಮುಖ್ಯ ಧ್ಯೇಯಗಳನ್ನಾದರೂ ಜೀವನವಿಡೀ ಅನುಷ್ಠಾನದಲ್ಲಿ ತಂದುಕೊಳ್ಳಬೇಕಾದವನು. ಈ ಬುಲೆಟ್ನ ಅಗತ್ಯವೇನಿತ್ತು ನಿನಗೆ? ಎಷ್ಟೋ ಫ್ಯಾಕ್ಟ್ರಿಗಳಿಗೆ ಹೋಗಿ ಯಂತ್ರಗಳನ್ನು ನೋಡೋ ಕೆಲಸವಿರುತ್ತೆ. ಎಲೆಕ್ಟ್ರಾನಿಕ್ಸ್ ಯಂತ್ರಗಳ ಯಾವ ಫ್ಯಾಕ್ಟ್ರಿಯೂ ಮೈಸೂರಿನಲ್ಲಿಲ್ಲ. ಮೆಕ್ಯಾನಿಕಲ್ನವರಿಗೆ ಕಾರ್ಖಾನೆಗಳನ್ನು ನೋಡುವ ಅಗತ್ಯವಿದ್ದರೂ ಅದನ್ನು ಮಾಡಿಸೋದು ಕೊನೆಯ ವರ್ಷದಲ್ಲಿ. ಹಾಗಂತ ನಿಮ್ಮ ಹೆಚ್ಚುವಡಿಯೇ ಹೇಳಿದರು. ಅನೂಪನಿಗೆ ಪೆಚ್ಚಾಯಿತು. ಕಾಲೇಜಿನಲ್ಲಿ ಹೋಗಿ ಬರೋಕ್ಕೆ ಆದರೂ ಬಿಸಿಲಿನಲ್ಲಿ ಎನ್ನುವಾಗ ಅರ್ಧಕ್ಕೆ ಕತ್ತರಿಸಿ, ಒಂದೇ ಕಾಂಪೌಂಡ್ನಲ್ಲಿ ಕಾಲೇಜು ಹಾಸ್ಟೆಲ್ ಇರುವಾಗ ಅಷ್ಟು ದೂರಕ್ಕೆ ಮೋಟಾರ್ ಸೈಕಲ್ ಬೇಕಾ ಎಂದ. ಅನೂಪನಿಗೆ ಉತ್ತರ ಹೊಳೆಯಲಿಲ್ಲ. ಯಾವಾಗಾದರೂ ನಗರ ಮಧ್ಯಭಾಗಕ್ಕೆ ಹೋಗಿ ಬರೋಕ್ಕೆ ಬೇಸರ ಎಂಬ ಒಂದೆರಡು ದುರ್ಬಲ ಕಾರಣಗಳನ್ನು ಹೊಳೆದವಾದರೂ ಬಾಯ್ಬಿಟ್ಟು ಹೇಳಲು ಉಸಿರು ಬರಲಿಲ್ಲ. ಎಷ್ಟು ದಿನವಾಯಿತು ನೀನು ಅದನ್ನು ಕೊಂಡು? ಅಪ್ಪ ಕೇಳಿದಕ್ಕೆ ಉತ್ತರ ಹೇಳಬಹುದಾದ ಬೇರೊಂದು ಪ್ರಶ್ನೆ ದೊರಕಿತಲ್ಲ ಎಂಬ ಬಿಡುಗಡೆಯಿಂದ ಜುಲೈ ತಿಂಗಳಿನಿಂದ ತಕ್ಷಣ ಉತ್ತರಿಸಿದ. ಎಂದರೆ ತನ್ನ ಎಡಗೈ ಬೆರಳನ್ನು ಒಂದೊಂದಾಗಿ ಮಡಿಸಿ ಎಳಿಸಿಕೊಳ್ಳುತ್ತಾ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, 5 ತಿಂಗಳು, 150 ದಿನ. ಅದರಲ್ಲಿ ನವರಾತ್ರಿ ರಜೆ ಅಂತ 15 ದಿನ ದಿಲ್ಲಿಗೆ ಹೋಗಿದ್ದೆ. 135 ದಿನದಲ್ಲಿ 16,600 ಕಿಲೋಮೀಟರ್ ಓಡಿಸಿದ್ಯಾ. ಅಂದರೆ ಸರಾಸರಿ ದಿನಕ್ಕೆ ಒಂದು ಕಾಗದದ ಚೂರನ್ನು ಹಿಡಿದುಕೊಂಡು ಜೇಬಿನಿಂದ ಪೆನ್ನು ತೆಗೆದು ಬಾಗಿಸಿ ದಿನಕ್ಕೆ 120 ಕಿಲೋಮೀಟರ್ನಂತೆ ಓಡಿಸಿದ್ಯಾ. ಹುಡುಗರಿಗೆ ವೇಗವಾಗಿ ಓಡಿಸುವ ಹುಚ್ಚು ಅನ್ನೋದು ನನಗೆ ಗೊತ್ತಿದೆ. ಅದರ ಅಪಾಯ ನಿನ್ನ ವಯಸ್ಸಿನವರಿಗೆ ತಿಳಿಯೋಲ್ಲ. ಅಲ್ಲದೆ ಬೈಕಿನ ದುಡ್ಡೆಷ್ಟು, ಅದಕ್ಕೆ ಉರಿಸುವ ಈ ಪ್ರಮಾಣದ ಪೆಟ್ರೋಲ್ ಹಣವೆಷ್ಟು, ಅದರ ಸಾರ್ಥಕತೆ ಎಷ್ಟು ಯೋಚನೆ ಮಾಡಿದೆಯಾ? ನಿನ್ನ ಬೈಕಿನ ಓಡಾಟದ ಅನಾವಶ್ಯಕ ಖರ್ಚಿನಲ್ಲಿ ಒಬ್ಬ ಬಡ ಹುಡುಗನನ್ನು ಇಂಜಿನಿಯರಿಂಗ್ ಓದಿಸಬಹುದು. ಇಷ್ಟು ದಿನ ವಿದ್ಯಾಶಾಲೆಯಲ್ಲಿ ಓದಿದ ನಿನ್ನಲ್ಲಿ ಈ ಥರದ ಧರ್ಮ ಬುದ್ಧಿ ಬಂದಿದ್ದರೆ ನನಗೆಷ್ಟು ಸಂತೋಷವಾಗುತ್ತಿತ್ತು ಗೊತ್ತಾ? ಅದು ಬಿಟ್ಟು ಅಲ್ಲಿಂದ ಬಂದು ಇಷ್ಟು ಬೇಗ ಹೀಗೆ ದಿಕ್ಕು ಕೆಟ್ಟ ಖರ್ಚಿನಲ್ಲಿ ಬೀಳೋದು ಅಂದರೆ ನಿನಗೂ ಬಾಕಿ ಹುಡುಗರಿಗೂ ಏನು ವ್ಯತ್ಯಾಸ ಎನ್ನುವಾಗ ಅನೂಪನ ಮನಸ್ಸು ಬೈಕಿನಲ್ಲಿ ನನ್ನ ಹಿಂದೆ ಕೂತ್ಕೊಂಡಿದ್ದಾಗ ಇವರು ಸ್ಪೀಡೋಮೀಟರ್ ನೋಡಿ ನೆನಪಿಟ್ಕೊಂಡಿದ್ದಾರೆ. ನಾನು ಶುರುವಿನಲ್ಲೇ ಸ್ಪೀಡೋಮೀಟರ್ ತಂತಿನ ಕಿತ್ತು ಹಾಕಿಬಿಡಬೇಕಾಗಿತ್ತು. ಎಷ್ಟು ಓಡಿಸಿದ್ದೀನಿ ಅನ್ನುವ ಲೆಕ್ಕ ಯಾರಿಗೂ ಸಿಕ್ಕದ ಹಾಗೆ ಖೇದ ಹುಟ್ಟಿಕೊಂಡಿತ್ತು. ಆದರೆ ಕಿತ್ತು ಹಾಕಿದರೆ ಮೊಪೆಡ್, ಸ್ಕೂಟರ್ ಮತ್ತು ಬೈಕ್ಗಳನ್ನಿಟ್ಟ ಇತರ ಹುಡುಗರು ನೋಡಲು ನಾನೆಷ್ಟು ಓಡಿಸ್ತಿದ್ದೀನಿ, ನಿನ್ನ ಹಾಗೆ ಮನೆ ಬಿಟ್ಟು ಮಡಿವಸ್ತ್ರ ಒದಿಸಿ ಪೂಜೆ ಮಾಡೋಕ್ಕಲ್ಲ ನಾನು ತಗೊಂಡಿರೋದು ಎನ್ನುವ ಖುಷಿ ತಪ್ಪಿ ಹೋಗುತ್ತಿತ್ತು ಎಂಬ ಸಮರ್ಥನೆ ಮೂಡಿ ಖೇದದಿಂದ ತುಸು ಬಿಡಿಸಿತು. ಅಪ್ಪ ಹೇಳಿದರು, ನೀನು ದಿಲ್ಲಿಯಿಂದ ಎಷ್ಟು ತರಿಸ್ಕತ್ತಿ, ಯಾಕೆ ತರಿಸ್ಕತ್ತಿ ಅಂತ ನಾನು ಎನ್ನನ್ನು ಯಾವತ್ತೂ ಕೇಳಿಲ್ಲ. ಕೇಳೋ ಇಷ್ಟವೂ ನನಗಿಲ್ಲ. ಆದರೆ ನೀನು ಹಾಳಾಗುವ ದಾರಿ ಹಿಡಿದರೆ ಏನು ಮಾಡಲಿ? ಹತ್ತಿರ ಇರೋನು ನಾನು. ನಿನ್ನ ವಿದ್ಯಾಭ್ಯಾಸ ಸರಿಯಾಗಿ ಸಾಗ್ತಿದೆಯೋ ಅಂತ ನೋಡ್ಕೋಬೇಕಾದವನು ನಾನು. ಬರೀ ಓದಿ ನಂಬರ್ ತೆಗೆದ್ರೆ ಸಾಲದು. ಆಗಾಗ್ಗೆ ತಂದೆ ತಾಯಿಯರು ಬಂದು ನಮ್ಮನ್ನು ಕಂಡು ವಿಚಾರಿಸ್ತಿದ್ರೆ ವಿದ್ಯಾರ್ಥಿಗಳು ಎಷ್ಟೋ ಸಮಸ್ಯೆಗಳು ಇರೋದಿಲ್ಲ ಅಂತ ಇವತ್ತು ನಿನ್ನ ಪ್ರಿನ್ಸಿಪಾಲರು, ಹೆಚ್ಚುವಡಿ ಎಲ್ಲ ಪ್ರಾಧ್ಯಾಪಕರು ಹೇಳಿದರು. ನಾನು ನಿನಗಾಗಿ ಹೊಸದಾಗಿ ಹೇಳಬೇಕಾದದ್ದು ಏನೂ ಇಲ್ಲ. ವಿದ್ಯಾಶಾಲೆ ಅಲ್ಲಿಯ ಗುರುಗಳನ್ನು ಜ್ಞಾಪಿಸಿಕೊಂಡು ಯಾವ ಕೆಲಸವಾದರೂ ಮಾಡು. ಅಪ್ಪ ಮತ್ತೆ ಏನೂ ಹೇಳಲಿಲ್ಲ. ಹಾಸ್ಟೆಲ್ನ ಊಟ ತಿಂಡಿಯ ಬಗ್ಗೆ ವಿಚಾರಿಸಿದ. ಕಾಲೇಜಿನಲ್ಲಿ ಕಲಿಸುವ ವಿಷಯಗಳಲ್ಲದೆ ಸಾಮಾನ್ಯ ಜ್ಞಾನ ಬೆಳೆಸುವ ಇತರ ಪುಸ್ತಕಗಳನ್ನು ಓದುವ ಹವ್ಯಾಸ ಇಟ್ಟುಕೊಳ್ಳುವಂತೆ ಹೇಳಿದ. ಕನ್ನಡದಲ್ಲಿ ಒಳ್ಳೊಳ್ಳೆ ಪುಸ್ತಕಗಳು ಬರುತ್ತಿವೆ. ವಿಶ್ವವಿದ್ಯಾಲಯದ ಪ್ರಸಾರಾಂಗ ಕನ್ನಡ ಅಧ್ಯಯನ ಸಂಸ್ಥೆಗಳಿಗೆ ಹೋದರೆ ಮಾರಾಟ ವಿಭಾಗದಲ್ಲಿ ಬೇಕಷ್ಟು ಒಳ್ಳೆಯ ಗ್ರಂಥ ಸಿಗುತ್ತವೆ. ವಿದ್ಯಾರ್ಥಿ ಅಂತ ರಿಯಾಯಿತಿ ಬೆಲೆಗೂ ಕೊಡ್ತಾರೆ. ತಿಂಗಳಿಗೆ 1-2 ಪುಸ್ತಕನಾದರೂ ಕೊಂಡು ಓದು ಎಂದು ಖರ್ಚಿಗೆಂದು 100 ರೂಪಾಯಿ ಕೊಟ್ಟ. ಅಷ್ಟರಲ್ಲಿ ಅವನು ಕಾಣಲು ವಿಶ್ವವಿದ್ಯಾಲಯದ ಪತ್ರಿಕಾ ವಿಭಾಗದ ಅಧ್ಯಾಪಕರು ಬಂದರು. ಅವನು ಅವರಿಗೆ ಅನೂಪನ ಪರಿಚಯ ಮಾಡಿಸಿ, ನಮ್ಮ ಹುಡುಗನಿಗೆ ನಿಮ್ಮ ವಿಭಾಗದ ಗ್ರಂಥ ಭಂಡಾರದಲ್ಲಿರುವ ಪುಸ್ತಕಗಳ ಪರಿಚಯ ಮಾಡಿಸಿಕೊಡಿ. ಓದಲು ಸಾಧ್ಯವಾಗಲಿ ಬಿಡಲಿ, ಗ್ರಂಥಗಳ ಕಿರು ಪರಿಚಯವಾದರೆ ಎಷ್ಟೋ ಒಳ್ಳೆಯದು ಎಂದ. ಆಗಲಿ ಸರ್, ನಿಮ್ಮ ಮಗ ಇಲ್ಲಿರೋದು ನಮ್ಗೆ ಗೊತ್ತೇ ಇರಲಿಲ್ಲ ಎಂದು ವಿಭಾಗದ ಮುಖ್ಯಸ್ಥರು ಅನೂಪನ ಬೆನ್ನು ತಟ್ಟಿದರು. ಅನಂತರ ಅವನು ಹಾಸ್ಟೆಲಿಗೆ ಬಂದ. ಕಾಲೇಜಿನ ಮಹಾದ್ವಾರದಲ್ಲಿ ಹಾಕಿಸಿದ್ದ ರಸ್ತೆ ಡುಬ್ಬವನ್ನು ದಾಟಲು ವೇಗವನ್ನು ಇಳಿಸಿದ್ದಾಗ BVK ಎದುರುಗಡೆಯಿಂದ ಸ್ಕೂಟರ್ನಲ್ಲಿ ಬಂದು ನಿಲ್ಲಿಸಿದರು. ಎಲೆಕ್ಟ್ರಾನಿಕ್ಸ್ MTech ಮಾಡಿಕೊಂಡು ಈ ಕಾಲೇಜಿನಲ್ಲಿ ಅವರು ಲೆಕ್ಚರ್ ಆಗಿ ಸೇರಿ 2 ವರ್ಷ ಮಾತ್ರವಾಗಿತ್ತು. ಅವರೇ ಇವನನ್ನು ಕೈಸನ್ನೆ ಮಾಡಿ ಹತ್ತಿರ ಕಳೆದು ಹೇಳಿದರು, ನೀನು ಟ್ರಿಬ್ಯೂನ್ ಎಡಿಟರ್ ರವೀಂದ್ರನ ಮಗ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅವರು ಆಗಾಗ್ಗೆ ಸಂಸ್ಕೃತಿಯ ವಿಷಯವಾಗಿ ಬರೆಯುವ ಲೇಖನ ಅಂದರೆ ತನಗೆ ತುಂಬ ಮೆಚ್ಚುಗೆ. ಇವತ್ತು ಮಧ್ಯಾಹ್ನ ನಮ್ಮ ಡಿಪಾರ್ಟ್ಮೆಂಟಿಗೆ ಬಂದಿದ್ದರು. 1 ಗಂಟೆ ನಾವು ಅವರ ಕೈಯಲ್ಲಿ ಮಾತನಾಡಿದೆವು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಈ ಸಲ ಕಾಲೇಜು ವಾರ್ಷಿಕೋತ್ಸವಕ್ಕೆ ಅವರನ್ನು ಮುಖ್ಯ ಅತಿಥಿಯಾಗಿ ಕರೆಸಬೇಕು ಅಂತ ಹೆಚ್ಚುವಡಿ ಆಮೇಲೆ ಅಂತಿದ್ದರು. ಮೇಸ್ಟ್ರಿಗೆ ಏನು ಉತ್ತರ ಕೊಡಬೇಕೆಂದು ತಿಳಿಯದೆ ಅವನು ಗೊಂದಲದಿಂದ ಮುಖ ಅರಳಿಸಿದ. ಆಮೇಲೆ ಅವರು ತಮ್ಮ ಸ್ಕೂಟರ್ನ ವೇಗ ಮಾಡಿಸಿಕೊಂಡು ಮಹಾದ್ವಾರದಿಂದ ಹೊರಗೆ ಹೋದರು. ತನ್ನ ಕೋಣೆಗೆ ಬಂದು ಕುರ್ಚಿಯ ಮೇಲೆ ಕುಳಿತಾಗ ಅನೂಪನ ಮನಸ್ಸು ಅನುಮಾನದಿಂದ ತೊಡಗಿತು.
ಇದು ಖಚಿತವೇ ಎಂದು ಬುದ್ಧಿಯ ನಿಷ್ಕರ್ಷೆಗೂ ಬಂತು. ನಾನು ಸೂಪರ್ ಸ್ಪೀಡ್ ಕಿಂಗ್ ಅಂತ ಮೇಸ್ಟರ್ಗಳೆಲ್ಲ ಅಪ್ಪನಿಗೆ ಹೇಳಿದ್ದಾರೆ, ಹೇಳಿಕೊಳ್ಳಲಿ, ಅದಕ್ಕೇನು ಹೆದರಬೇಕಾಗಿಲ್ಲ. ಯಾವಾಗಲೂ ರಶ್ಮಿಯನ್ನು ಕೂರಿಸಿಕೊಂಡು ಓಡ್ತಾ ಇರ್ತಾನೆ ಅನ್ನೋದು ಹೌದು, ಅದನ್ನು ಹೇಳಿಯೇ ಇರ್ತಾರೆ. MVR ಶುದ್ಧಗೊಡ್ಡು. ಹುಡುಗ ಹುಡುಗಿರು ಜೊತೆಯಲ್ಲಿ ತಿರುಗೋದನ್ನು ಕಂಡ್ರೆ ಕನ್ನಡಕದೊಳಗೆ ಕೆಕ್ಕರ್ಗಂಡು ಮಾಡ್ತಾನೆ. ಅವನು ಹೇಳದೆ ಬಿಟ್ಟಿರೋಲ್ಲ. ಅದಕ್ಕೆ ಸ್ಪೀಡೋಮೀಟರ್ನನ್ನು ನೋಡಿ ಪ್ರತಿದಿನ ಸರಾಸರಿ ತೆಗೆದು ಪಾಠದ ಲೆಕ್ಚರ್ ಕೊಟ್ಟದ್ದು ಎಂಬ ವಿವರಣೆ ಸಿಕ್ಕಿತು. ಹಾಗೂ ಸೂಪರ್ ಸ್ಪೀಡ್ ಕಿಂಗ್ ಅಂತ ಕಾಲೇಜ್ ಒಪ್ಕೊಂಡಿದೆ. ಅದನ್ನು ಸ್ಪೀಡೋಮೀಟರ್ನಿಂದ ಯಾರಿಗೂ ಸಾಬೀತುಪಡಿಸಬೇಕಾಗಿಲ್ಲ. ತಿಂಗಳಿಗೆ 27 ದಿನ ಅದರ ತಂತಿಯನ್ನು ಕಳಿಸಬೇಕು, 3 ದಿನ ಜೋಡಿಸಬೇಕು. ಇನ್ನೊಂದು ಸಲ ಅವರು ಬಂದಾಗ ಅವರಿಗೆ ಅರ್ಥವಾಗಲಿ ಅನೂಪ್ ಗಾಡಿ ಹೆಚ್ಚು ಓಡಿಸೋದನ್ನು ಬಿಟ್ಟಿದ್ದಾನೆ ಅಂತ ಎಂಬ ಉಪಾಯ ಉಳಿಯಿತು. ಆದರೆ ರಶ್ಮಿಯನ್ನು ಕೂರಿಸ್ಕೊಂಡು ಓಡಿಯಾಡೋದು ಗೊತ್ತಾಗಿರೋದಕ್ಕೆ ಏನು ಮಾಡೋದು ಎಂಬ ಪ್ರಶ್ನೆ 2 ದಿನ ಕಾಡಿತು. ಕೊನೆಗೆ ಅವರೇನು ಈ ವಿಷಯ ಬಾಯ್ಬಿಟ್ಟು ಕೇಳಲಿಲ್ಲ. ಅಕಸ್ಮಾತ್ ಕೇಳಿದರೆ ಇದೊಂದು ಗೊಡ್ಡು ಸಂಪ್ರದಾಯ ಇರೋ ಕಾಲೇಜು. ಅಕಸ್ಮಾತ್ ಯಾರೋ ಹುಡುಗಿ ಒಂದಿನ ಡ್ರಾಪ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಹೂ ಅಂತ ಮುಖ ತಿರ್ಸ್ಕೊಂಡು ಹೋಗ್ಬೇಕಾ ಅಂದರೆ ಬಾಯಿ ಕಟ್ಟುತ್ತೆ. ಇನ್ನು ಸಮಾಧಾನ ಉಳಿಯಿತು. ಅವಳು ಹೋಗಿ ಸುಮಾರು 1 ತಿಂಗಳಾಗಿತ್ತು. ಒಂದು ದಿನ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷಳಾದಳು. ಅವನಿನ್ನು ತಿಂಡಿ ತಿನ್ನಲು ಹೊರಡುವ ತಯಾರಿಯಲ್ಲಿದ್ದ. ಅವನ ಕೋಣೆಯ ಸಹವಾಸಿ ಕಾಂತರಾಜ್ ಆಗಲೇ ತಿಂಡಿಗೆ ಹೋಗಿದ್ದ. ಒಂದೇ ಕೋಣೆಯಲ್ಲಿದ್ದರೂ ಇಬ್ಬರ ನಡುವೆ ಹಾಯ್ಗಳ ದಾಟಿದ ನಿಕಟತೆ ಬೆಳೆದಿರಲಿಲ್ಲ. ನೇರವಾಗಿ ಅವನ ಕೋಣೆಗೆ ನುಗ್ಗಿದ ಅವಳು ಹತ್ತಿರ ಬಂದು ಅವನ ಕೈ ಹಿಡಿದು ಕುಲುಕುತ್ತಾ, ನಿನ್ನಿನ್ನೂ ತಿಂಡಿ ಆಗಿಲ್ಲ, ನಡಿ, ಕೊನೆಯ ಸಲ ಬೈಕ್ ಮೇಲೆ ನಿನ್ನ ಹಿಂದೆ ಕೂತು ಸವಾರಿ ಮಾಡ್ತೀನಿ, ಹೊರಗೆ ಎಲ್ಲಾದರೂ ತಿಂಡಿ ತಿನ್ನೋಣ, ನಾನಿವತ್ತು ಮೈಸೂರು ಬಿಡ್ತಾ ಇದ್ದೀನಿ, ಕಾಲೇಜಿನ ಲೆಕ್ಕ ಚುಕ್ತಾ ಮಾಡಿ ನನ್ನ ಬಟ್ಟೆ ಬೇರೆ ತಗೊಂಡು ಹೋಗೋಣ ಅಂತ ಬಂದೆ ಎಂದಳು. ಅವಳನ್ನು ನೋಡಿದ್ದರಿಂದ ಆಶ್ಚರ್ಯವಾಯಿತಾದರೂ ಅವಳು ಓದನ್ನು ಬಿಡುತ್ತಿರುವ ಸುದ್ದಿ ಆಶ್ಚರ್ಯವಾಗಲಿಲ್ಲ. ಈಗಾಗಲೇ ಬಿಟ್ಟಿದ್ದಾಳೆ ಎಂದು ಅವನು ತಿಳಿದಿದ್ದ. ಆದರೆ ಹತ್ತಿರ ಬಂದು ಹೆಚ್ಚು ಕಡಿಮೆ ತನ್ನ ಎತ್ತರಕ್ಕೆ ನಿಂತ ಅವಳನ್ನು ನೋಡಿದ ತಕ್ಷಣ ಮನಸ್ಸು ಆಕರ್ಷಣೆಯಲ್ಲಿ ಸಿಕ್ಕಿಕೊಂಡಿತು. ಇವಳು ಇಷ್ಟರಲ್ಲಿ ಸಹಸ್ರ ಜನರೆದುರು ತನ್ನ ಮೈಯಲ್ಲಿ ಬೆತ್ತಲೆ ಮಾಡಿ ತೋರಿಸಿದ್ದಾಳೆಂಬ ನೆನಪು ಬಂದರೂ ಆಕರ್ಷಣೆಯಿಂದ ಬಿಡಿಸಿಕೊಂಡು ಮೇಲೆ ಬರಲು ಸಾಧ್ಯವಾಗಲಿಲ್ಲ. ಎಲ್ಲಿದೆ ಇಷ್ಟು ದಿನ ಎಂದ. ಅದನ್ನೇ ಹೇಳ್ತೀನಿ ಬಾ, ಇವತ್ತು ಸಾಯಂಕಾಲವೇ ನಾನು ಬೆಂಗಳೂರಿಗೆ ಹೋಗಬೇಕು, ಬೇಗ ಹೊರಡು. ಕಾಲಿಗೆ ಬೂಟು ಮೆಟ್ಟಿ ತನ್ನ ಕೋಣೆಯ ಬಾಗಿಲಿಗೆ ಹೊರಗೆ ವರಾಂಡದಲ್ಲಿ ಬೀಗ ಹಾಕಿಟ್ಟಿದ್ದ ಬುಲ್ಲೆಟ್ಟನ್ನು ತಳ್ಳಿಕೊಂಡು ಹೊರಟ. ಸ್ಟಾರ್ಟ್ ಮಾಡಿ ಕುಳಿತ ನಂತರ ಅವಳು ಎಂದಿನಂತೆ ತನ್ನ ಹಿಂಬದಿಗೆ ಅಡ್ಡಗಾಲು ಹಾಕಿ ತನ್ನ ಎದೆ ಹೊಟ್ಟೆಗಳು ಅವನ ಬೆನ್ನಿಗೆ ಒತ್ತುವಂತೆ ಹೊಟ್ಟೆಗೆ ತನ್ನ ಕೈಯನ್ನು 2 ಬಳಸಿಕೊಂಡಳು. ಇವನ ಮನಸ್ಸು ಲಂಪಟವಾಯಿತು. ಹಾರ್ಡಿಂಜ್ ವೃತ್ತದ ಬಳಿ ಕಾಲೇಜಿನ ಕಾಂಪೌಂಡ್ನಲ್ಲಿ ವಿಶಾಲ ಮರದ ಕೆಳಗೆ ಏಕಾಂತದ ನೆರಳಿನಲ್ಲಿ ಕುರ್ಚಿ ಮೇಜು ಹಾಕಿ ಸರಬರಾಜು ಮಾಡುವ ಒಂದು ಮೂಲೆಯ ಜಾಗಕ್ಕೆ ಹೋಗಿ ಕೂತ ನಂತರ ಅವಳೇ ಹೇಳಿದಳು, ಈ ಊರು ಬಿಡುವ ಮೊದಲು ನಿನ್ನೊಬ್ಬನ ಕೈಯಲ್ಲಿ ಎಲ್ಲ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹುಡ್ಕೊಂಡು ಬಂದೆ. ಯಾಕೆಂದರೆ ಕ್ಯಾಬ್ರೆ ನೋಡೋ ಅವಕಾಶ ಒದಗಿದ್ದೆ ನಿನ್ನಿಂದ. ಏನಾಯ್ತು ಗೊತ್ತಾ, ನೇರವಾಗಿ ಬೆಂಗಳೂರಿಗೆ ಹೋದೆ. ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಅಲ್ಲೇ ಗಾಂಧಿನಗರದ ಕ್ಯಾಬ್ರೆ ಹಾಲಿಗೆ ಹೋದೆ, ಹತ್ತಿರ ಅಂತ. ಅದರ ಓನರ್ ದಾಮೋದರ್ ನಾಯರ್ ಅಂತ ಸಿಕ್ಕಿದ. ನಾನು ಕ್ಯಾಬ್ರೆ ಡ್ಯಾನ್ಸ್ ಮಾಡೋಕ್ಕೆ ಸೇರಬೇಕು ಅಂತಿದ್ದೀನಿ, ತಗೊಳ್ಳಿ ಅಂದೆ. ನನ್ನನ್ನು ಮುಖದಿಂದ ಮೊಣಕಾಲ ತನಕ ನೋಡಿ 2 ಸಲ ಅಂದ, ಸಾರಿ, ನಾವು ಹೊರಗಿನ ಹುಡುಗಿನ ತಗೊಳ್ಳಲ್ಲ ಅಂದ. ಯಾಕೆ ಅಂದರೆ ಉತ್ತರ ಇಲ್ಲ. ಕೊನೆಗೆ ಹಠ ಹಿಡಿದು ಕೇಳಿದ್ದಕ್ಕೆ ನಮ್ಮ ಹುಡುಗಿರಾದರೆ ನಮಗೆ ನಂಬಿಕೆ ಜಾಸ್ತಿ. ಒಂದು ವೇಳೆ ಪೊಲೀಸ್ ದಾಳಿ ಆದರೆ ಯಾವುದಾದ್ರೂ ಗಿರಾಕಿಯ ಜೊತೆ ಗಲಾಟೆಯಾಗಲಿ ಬೇರೆ ಅಚಾತುರ್ಯ ನಡೆಯಲಿ ನಮ್ಮ ಹುಡುಗಿರಿಗೆ ಅವರ ಹಿತರಕ್ಷಣೆ ಗೊತ್ತಿರುತ್ತೆ. ಅವರ ಹಿತ ನಮ್ಮ ಹಿತ ಬೇರೆ ಎಲ್ಲ ಅನ್ನೋದು ಗೊತ್ತಿರುತ್ತೆ. ಪರಿಚಯವಿಲ್ಲದ ಹುಡುಗಿರನ್ನ ನಂಬೋದು ಹೇಗೆ ಎಂದ. ನನ್ನ ಮೈಕಟ್ಟು ನಿಮ್ಮ ಹುಡುಗಿರಿಂದ ಚೆನ್ನಾಗಿದೆ ಅಂತ ನಿಮ್ಗೆ ಹೊಟ್ಟೆ ಕಿಚ್ಚಲ್ಲ, ಚೆನ್ನಾಗಿರೋದ್ರಿಂದ ಪ್ರದರ್ಶನ ಮುಗಿದ ಮೇಲೆ ಹೆಚ್ಚು ಜನ ದುಂಬಾಲು ಬೀಳ್ತಾರೆ. ನಾಳೆ ಏನಾದರೂ ಗದ್ದಲವಾದರೆ ಯಾರು ಜವಾಬ್ದಾರಿ? ನಮಗೆ ನಿಮ್ಮಂಥ ಸೌಂದರ್ಯಶಾಲಿಗಳು ಬೇಡವೇ ಬೇಡ. ನಾನು ವಾದ ಮಾಡಿದೆ, ಆಣ ಪ್ರಮಾಣ ಮಾಡಿದೆ. ನಾನು ಖಂಡಿತ ಸುಳ್ಳೆಗಾರಿಕೆ ಮಾಡೋಲ್ಲ, ನನಗೆ ಅದರ ಅವಶ್ಯಕತೆ ಇಲ್ಲ. ಇದೊಂದು ಕಲೆ ಅಂತ ಆಕರ್ಷಿತಳಾಗಿ ಬಂದಿದ್ದೇನೆ. ಕಲೆ ಅಂತಲೇ? ಕಲೆ ಆದರೆ ಶಾಸ್ತ್ರೀಯ ನೃತ್ಯ ಕಲಿ, ಇಲ್ಲಿಗೆ ಯಾಕೆ ಬಂದೆ? ಹಾಗಾದರೆ ನೀವ್ಯಾಕೆ ಕಲೆ, ಕಲಾ ಪ್ರದರ್ಶನ, ಕಲಾವಿದೆಯರು ಅಂತ ಜಾಹೀರಾತು ಬರೆಸ್ತೀರಿ, ಪ್ರದರ್ಶನದೊಳಗೆ ಈ ಶಬ್ದವನ್ನು ಉಪಯೋಗಿಸ್ತೀರಿ ಅಂದೆ. ಸೋಲ ಕೊಡೋದು ಅನ್ನೋ ಹಠದಿಂದ. ಕೊನೆಗೆ ಒಪ್ಪಿಕೊಂಡ. ನೀವು ಯಾರು, ಏನು? ನಾಳೆ ನಿಮ್ಮ ತಂದೆ ತಾಯಿಗಳು ನಮ್ಮ ಮನೆತನದ ಗೌರವ ಹಾಳು ಮಾಡೋ ವೃತ್ತಿಗೆ ನಮ್ಮ ಹುಡುಗಿಯನ್ನು ನಿಲ್ಲಿಸಿದಿರುವಂಥ ಕಂಪ್ಲೇಂಟ್ ಬಂದರೆ ಯಾರು ಹೊಣೆ? ನಾನು ಸ್ವ ಇಚ್ಛೆಯಿಂದ ನಾನಾಗಿ ಈ ವೃತ್ತಿಗೆ ಬಂದಿದ್ದೀನಿ ಅಂತ ಬರೆದು ಕೊಡ್ತೀನಿ ಅಂದೆ. ಬರೆಸ್ಕೊಂಡ. ಆಮೇಲೆ ಒಳಗೆ ಕರೆದೊಯ್ದು ಬಟ್ಟೆ ಕಳಚಿ ಕುಣಿ ಅಂದ. ನನ್ನ ಹತ್ತಿರವಿದ್ದ ರೆಕಾರ್ಡರ್ ಹಾಕೊಂಡು ಬೆತ್ತಲೆಯಾಗಿ ಕುಣಿದೆ. ಎಲ್ಲಿ ಕಲಿತೆ ಅಂದ. ಹೀಗೆ ನಿಮ್ಮ ಪ್ರದರ್ಶನಗಳನ್ನು ನೋಡಿ ಕಲಿತೆ ಅಂದ. ನಿನಗೆ 1 ದಿನ ಟ್ರೈನಿಂಗ್ ಆದರೆ ಸಾಕು ಅಂದ. ಅದನ್ನು ಪಡೆದು ನಾಳೆ ಸಂಜೆ ವೇದಿಕೆ ಹತ್ತಿಬಿಟ್ಟೆ. ಏನಾಯ್ತು ಗೊತ್ತಾ, ಬಾಕಿ ಹುಡುಗಿರಿಗೆಲ್ಲ ಹೊಟ್ಟೆ ಕಿಚ್ಚು ಬರುವಷ್ಟು ಸಭಿಕರೆಲ್ಲ ಜಾಕ್ಲಿನ್ 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 ಅಂತ ಕೂಗಿ ನಿಲ್ಲಿಸದೆ ಕರಾತಾಡನ ಮಾಡುವಷ್ಟು ಯಶಸ್ವಿ ಆಯಿತು. ಇಂಥ ಮೈಕಟ್ಟು ನಗ್ನವಾಗಿ ನೋಡೋ ಭಾಗ್ಯ ಎಷ್ಟು ಜನಕ್ಕುಂಟು. ನಾಳೆಯೂ ಬರ್ತೀನಿ ಅಂತ ಪ್ರೇಕ್ಷಕರ ಕೈಲೆಲ್ಲ ಬೊಕ್ಕೋಗಿದ್ದ. ಐ ವಾಸ್ ಇನ್ಸ್ಟಂಟ್ ಸಕ್ಸಸ್ ಎನ್ನುವ ಸ್ಟರ್ಲಿ ಮಾಡಿ ಬ್ರೆಡ್ ಟೋಸ್ಟ್ ತಂದು ಜಾಮ್ ಇಟ್ಟ. ಅನೂಪನ ಮುಖವನ್ನು ಪರೀಕ್ಷಿಸುವಂತೆ ನೋಡತೊಡಗಿದಳು. ಮನಸ್ಸು ಕಲ್ಪನೆಯಲ್ಲಿ ತೊಡಗಿದ್ದನ್ನು ಅವನ ಮುಖವೇ ಹೇಳುತ್ತಿತ್ತು. ಕೋಪ ಅಲ್ವಾ ನಿನಗೆ? ಅಷ್ಟು ಜನರೆದುರಿಗೆ ಬೆತ್ತಲೆಯಾಗಿ ತೋರಿಸಿದೆ ಅಂತ. ನೀನು ಕೋಪವಾದರೂ ಪಡು, ತಾಪವಾದರೂ ಪಡು, ನನಗೆ ಅನಿಸಿದ್ದನ್ನು ಪ್ರಾಮಾಣಿಕವಾಗಿ ಹೇಳ್ತೀನಿ ಕೇಳು. ಕ್ಯಾಬ್ರೆ ಕುಣಿದದ್ದನ್ನು ನಿಜವಾಗಿ ಸಂತೋಷಪಟ್ಟೆ. ಅದರ ವೇಷವೇ ನೋಡು, ಎಷ್ಟು ಬುದ್ಧಿ ಉಪಯೋಗಿಸಿ ಮಾಡಿರ್ತಾರೆ. ವಸ್ತ್ರಗಳನ್ನು ಕಳಚುವ ಮುನ್ನ ಸಹ ದೇಹ ಸೌಂದರ್ಯದ ಒಂದೊಂದು ಪಾರ್ಶ್ವವು ಒಂದೊಂದು ಹೊಳಗಿನಲ್ಲಿ ಕಾಣಬೇಕು. ವಿವಸ್ತ್ರವಾಗುವ ಸಹ ಕ್ರಮೇಣ ಆಗೋದು, ಏಕ್ದಮ್ ಅಲ್ಲ, ಹಠಾತ್ ಅಲ್ಲ. ಅಷ್ಟು ಕಣ್ಣುಗಳು ನನ್ನ ಶರೀರದ ಸೌಂದರ್ಯವನ್ನು ಮೆಚ್ಚಿ ಬೆರಗಾಗುತ್ತಿರುವಾಗ ಅವರ ಕಣ್ಣುಗಳಿಗೂ ಶರೀರ ಸೌಂದರ್ಯಕ್ಕೂ ಅಡ್ಡವಿರುವ ವಸ್ತ್ರಗಳನ್ನು ಕಳಚೋದಕ್ಕೆ ಬೆತ್ತಲೆ ಅಂತ ಹೆಸರು. ಇನ್ಯಾವ ಕೆಟ್ಟ ಅರ್ಥದಲ್ಲೂ ಅದನ್ನು ಭಾವಿಸಿಕೊಡುದು.
ಒಟ್ಟಿನಲ್ಲಿ ನನಗೆ ಅದರಲ್ಲಿ ಎಷ್ಟು ರುಚಿ ಹತ್ತಿತ್ತು ಅಂದರೆ, ನಾನೇ ಹೇಳಿ ಪ್ರತಿದಿನ 4 ಕ್ಲಬ್ಗಳಲ್ಲಿ ಹೋಗಿ ಪ್ರದರ್ಶನ ಕೊಟ್ಟು ಬರ್ತಿದ್ದೆ. ಪ್ರದರ್ಶನವಿಲ್ಲದೆ ರೂಮ್ನಲ್ಲಿರುವಾಗ ಜೀವನ ಅಂದರೆ ಬೋರ್ ಅನ್ನಿಸ್ತಿತ್ತು. ಐ ರಿಯಲಿ ಎಂಜಾಯ್ಡ್ ಇಟ್. ಯಾರು ನಿನ್ನನ್ನು ಆಮೇಲೆ ಬಾ ಅಂತ ಅಂತಿರ್ಲಿಲ್ವೇ? ಇಳ್ಕೊಂಡ ಜಾಗದ ಕಾರ್ಡ್ ಕೊಡು ಅಂತ ಕೇಳ್ತಿರ್ಲಿಲ್ವೇ? ನಾನು ಕೆಳಗಿಳಿದು ಸಭಿಕರ ಹತ್ರ ಹೋಗ್ತಿರ್ಲಿಲ್ಲ. ವೇದಿಕೆಯ ಮೇಲೆ ಕಾಣಿಸ್ಕೊಂಡು ಅಲ್ಲಿಂದ ಹಾಗೆ ಮರೆಯಾಗಿ ಬಿಡ್ತಿದ್ದೆ. ನನ್ನ ಗುರುತು ಸಿಕ್ಕದ ಹಾಗೆ ಮುಖಕ್ಕೆ ಮೇಕಪ್ ಮಾಡ್ಕೊಳ್ತಿದ್ದೆ. ನಾನಿದ್ದ ಹೋಟೆಲ್ನ ವಿಳಾಸ ಯಾರಿಗೂ ತಿಳಿಸಿಕೊಡುದು ಅಂತ ಬಿಗಿಯಾದ ಸೂಚನೆ ಎಲ್ಲ ಕೆಲಸಗಾರರಿಗೂ ನಾಯರ್ ಕೊಟ್ಟಿದ್ದ. ವಾಸ್ತವವಾಗಿ ನಾನು ಯಾವ ಹೋಟೆಲ್ನಲ್ಲಿದ್ದೆ ಅಂತ ಕೆಲಸದವರಿಗೂ ಗೊತ್ತೇ ಇರಲಿಲ್ಲ. ಇತರ ಹುಡುಗಿಯರಿಗೂ ಗೊತ್ತಿರಲಿಲ್ಲ. ಅವರಿಗೆಲ್ಲ ನಾನಂದ್ರೆ ಹೊಟ್ಟೆ ಕಿಚ್ಚು ಅನ್ನೋದು ಮಾತ್ರ ಗೊತ್ತಿತ್ತು. ನಾನು ಕಾಲೇಜ್ನಲ್ಲಿಲ್ಲ ಅನ್ನೋದು ತಂದೆ ತಾಯರಿಗೆ ತಿಳಿಯದಾಗೆ ಮ್ಯಾನೇಜ್ ಮಾಡಿದೆ. ಎಂದಿನಂತೆ ತಪ್ಪದೆ ವಾರಕ್ಕೊಂದು ಕಾಗದ ಪೋಸ್ಟ್ ಮಾಡ್ತಿದ್ದೆ. ಆರೋಗ್ಯವಾಗಿದ್ದೀನಿ, ಕ್ಲಾಸ್ಗಳು ಚೆನ್ನಾಗಿ ನಡೀತಿದೆ, ಪದೇ ಪದೇ ಟೆಸ್ಟ್ ಮಾಡಿ ಇಲ್ಲೇ ಪ್ರಾಧ್ಯಾಪಕರುಗಳು ವಿದ್ಯಾರ್ಥಿಗಳ ಜೀವ ತೆಗೆತಿದ್ದಾರೆ ಅಂತ. ಇವತ್ತು ಹೊರಟು ಹೋಗ್ತಿದ್ದೀನಿ ಅಂತಿದೆಯಲ್ಲ, ಎಲ್ಲಿಗೆ ಎಂದು ಅವನು ಕೇಳಿದ. ಅದನ್ನೇ ಹೇಳಬೇಕು ಅಂತ ಬಂದದ್ದು. ನಾನಿದ್ದ ಹೋಟೆಲ್ ಅಂದೆನಲ್ಲ, ಅಪೋಲೋ, ನೋಡಿದೆಯಲ್ಲ, ಒಳ್ಳೆ ಪಾಶ್ ಹೋಟೆಲ್. ಒಂದು ಬೆಳಿಗ್ಗೆ ಒಬ್ಬಳೇ ಹೋಗಿ ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟಿಗೆ ಹೇಳಿ ಕೂತಿದ್ದೆ. ಇನ್ನೊಂದು ವಿಷಯ ಗೊತ್ತಾ, ಹೋಟೆಲ್ನಲ್ಲಿ ಒಬ್ಬಳಿಗೆ ಎಷ್ಟು ಬೋರ್ ಆಗ್ತಿತ್ತು ಗೊತ್ತಾ? ನೀನಾದರೂ ಬಂದು ನನ್ನ ಜೊತೆ ಇರಬಾರ್ದೆ ಅಂತ ಹಂಬಲಿಸ್ತಿದ್ದೆ. ಪ್ರದರ್ಶನ ಮಾಡುವಾಗ ಮನುಷ್ಯರೊಡನೆ ಆಳವಾದ ಕಮ್ಯುನಿಕೇಶನ್ ಆಗ್ತಿತ್ತು. ಆಮೇಲೆ ಮನುಷ್ಯರ ಸಂಪರ್ಕವೇ ಇಲ್ಲ. ಒಬ್ಬ ಫ್ರೆಂಡ್ ಬೇಕು ಅಂತ ಹಪಾಪಿಸುತ್ತಿದ್ದೆ. ನೀನು ಯಾಕೆ ಬರಲಿಲ್ಲ? ನಡುವೆ ಬಂದು ಹೋಗಲಿಲ್ಲ? ನನಗೆ ಹ್ಯಾಗೆ ಗೊತ್ತಾಗಬೇಕು ನೀನು ಬೆಂಗಳೂರಿನಲ್ಲಿ ಇದೆಯಾ ಅಂತ ಅನ್ಬೇಡ. ನಾನು ತಿಳಿಸ್ಬಹುದಾಗಿತ್ತು. ಆದರೆ ನಾನು ಬೆತ್ತಲೆ ನೃತ್ಯ ಮಾಡೋದನ್ನು ನೀನು ಕೀಳು ಅಂದೆ. ನೈತಿಕವಾಗಿ ಹೀಗೆ ಹೇಳಿದೆ. ನಿನ್ನೊಳಗೆ ಅಂಥ ನೈತಿಕ ಹಿರಿಯರಿಮೆ, ಮಾರಲ್ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರುವಾಗ ಹೇಗೆ ತಿಳಿಸಲಿ? ನಿನ್ನಂಥ ಇಬ್ಬಂದಿ ಮಾನದ ಮನುಷ್ಯ ಬೇರೆ ಯಾರೂ ಇಲ್ಲ ಅಂದ್ಕೊಂಡು ಸಮಾಧಾನ ಪಟ್ಕೋತಿದ್ದೆ. ಅದಿರಲಿ, ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟಿಗೆ ಕೂತಿದ್ದೆ ಅನ್ನಲ್ಲ. ಒಬ್ಬ ಮನುಷ್ಯ ಸುಮಾರು 40 ವರ್ಷದವನು, ನೋಡಿದರೆ ಬಿಸಿನೆಸ್ ಎಕ್ಸಿಕ್ಯೂಟಿವ್ ಅಂತ ಅನ್ನಿಸ್ಬೇಕು. ನನ್ನ ಟೇಬಲ್ನ ಎದುರಿಗೆ ಕುರ್ಚಿಯಲ್ಲಿ ಹತ್ತಿರಕ್ಕೆ ಬಂದು ಮೃದು ಗೌರವದಲ್ಲಿ, ನಾನಿಲ್ಲಿ ಕೂರಬಹುದೇ ಮೇಡಮ್ ಅನ್ನೋ ಅನುಮತಿ ಕೊಡದಿದ್ದರೆ ಕೂರುವುದಿಲ್ಲ ಎಂಬಂತೆ ನಿಂತಿದ್ದ. ನನಗೂ ಮನುಷ್ಯರ ಕೈಲಿ ಮಾತನಾಡಬೇಕು ಅನ್ನುವ ಬಯಕೆ ಇತ್ತು. ದಯವಿಟ್ಟು ಕೂಡಿ ಎಂದೆ. ಕುಳಿತವನು ತಕ್ಷಣ ಮಾತು ತೆಗೆಯಲಿಲ್ಲ. ಹಿಂದೆ ಬಂದ ಬ್ಯಾರರ್ ಆಮ್ಲೆಟ್ ಟೋಸ್ಟ್ ಚಹಾಗಳಿಗೆ ಆರ್ಡರ್ ಮಾಡಿದ ಮೇಲೆ ನನ್ನ ಕಡೆ ತಿರುಗಿ, ಬೆಂಗಳೂರಿನವರಿಗೆ ಟ್ಯಾಕ್ಸಿಯವರೇಕೆ ಬಾಂಬೆ, ದಿಲ್ಲಿ, ಕಲ್ಕತ್ತಾಗಳ ಹಾಗೆ ಮೀಟರ್ ಹಾಕಿ ಕರೆದಲ್ಲಿಗೆ ಬರಬಾರದು? ಈ ಊರಲ್ಲಿ ಸಂಚಾರ ಮಾಡೋದಂದ್ರೆ ಹಾರಿಬಲ್ ಎಂಬ ಸಂಭಾಷಣೆ ಆರಂಭಿಸಿದ. ಅಷ್ಟರಲ್ಲಿ ನನಗೂ ಬೆಂಗಳೂರಿನ ಟ್ಯಾಕ್ಸಿಯವರ ಬಂಡ ವ್ಯವಹಾರದ ಅನುಭವ ಆಗಿತ್ತು. ಹೌದು ಅಂತ ಮಾತಿಗೆ ಸೇರಿದೆ. ನನಗೆ ಬೇರೆ ಕೆಲಸವೇನಿತ್ತು ಬೆಳಗಿನ ಹೊತ್ತು. ಮಾತನಾಡುತ್ತಾ ನಿಂತೆ. ಕೊನೆಗೆ ಅವನು ಸಂಕೋಚ ಮಾಡಿಕೊಂಡು ನನ್ನ ಮುಖ ಮಾಡಿ ತನ್ನ ವಿಸಿಟಿಂಗ್ ಕಾರ್ಡ್ ತೆಗೆದು ನನ್ನ ಮುಂದೆ ಇಟ್ಟು, ನಾನು RL ಗಜವಾನಿ ಅಂತ, ಹೋರೈಸನ್ಸ್ ಪಬ್ಲಿಸಿಟಿ ಕಂಪನಿಯ ಮ್ಯಾನೇಜಿಂಗ್ ಪಾರ್ಟ್ನರ್. ನಮ್ಮದು ಬಾಂಬೆ, ಡೆಲ್ಲಿ, ಬ್ಯಾಂಗ್ಳೂರು 3 ಕಡೆ ಬ್ರಾಂಚ್ ಇವೆ. ಇನ್ನೊಂದು ವರ್ಷದಲ್ಲಿ ಇಂಡಿಯಾದ ನಂಬರ್ 1 ಪಬ್ಲಿಸೈಸರ್ ಆಗೋ ಗುರಿ ಇಟ್ಕೊಂಡು ಕೆಲಸ ಮಾಡ್ತಿದ್ದೀನಿ. ಕಾರ್ಡ್ ಓದಿದ ನಾನು, ಐಸಿ ಕಂಗ್ರ್ಯಾಚುಲೇಷನ್ಸ್. 3 ನಗರಗಳಲ್ಲೂ ಅವರ 4 ಲೈನ್ ಟೆಲಿಫೋನ್ ನಂಬರ್ಗಳು, ಟೆಲೆಕ್ಸ್ಗಳು ಇದ್ದವು. ಮುಂದುವರಿದು, ನಿಮಗೊಂದು ಆಫರ್. ನಾವು ಇಂಡಿಯಾದ ನಂಬರ್ 1 ಟೆಕ್ಸ್ಟೈಲ್ ತಯಾರಕರು. ಕಾರು, ಮೋಟಾರ್ ಬೈಕ್, ಸಿಮೆಂಟ್ಸ್, ವಿದೇಶಿ ವ್ಯಾಮಾನ ರಿಪೇರಿ ಕಂಪನಿಗಳು, ಹೀಗೆ ಬಾರಿ ಕಂಪನಿಗಳ ಪ್ರಚಾರ ಕೆಲಸ ಮಾಡ್ತೀವಿ. ನಿಮಗಿರುವ ಫಿಗರ್, ಶರೀರ ಮಾಟ, ನಿಲುವು, ಸೌಂದರ್ಯ ಅಪೂರ್ವದ್ದು. ಸುಮ್ಮನೆ ನಿರುಪಯೋಗಿಯಾಗಿ ಹಾಳು ಮಾಡ್ಕೋತಿದ್ದೀರಿ. ನಮ್ಮಲ್ಲಿ ಮಾಡೆಲ್ ಆಗಿ ಕೆಲಸ ಮಾಡಿ ನಿಮ್ಗೆ ಈಗ ಸಿಗ್ತಿರೋ 10ರಷ್ಟು ಸಂಭಾವನೆ ಕೊಡ್ತೀವಿ. ಇಡೀ ದೇಶದ ಎಲ್ಲ ಪತ್ರಿಕೆಗಳಲ್ಲಿ, ಟಿವಿಗೆ, ಸಿನಿಮಾಗಳಲ್ಲಿ ನಿಮ್ಮ ಮೈಮಾಟ ಬೇರೆ ಸಂದರ್ಭಗಳಲ್ಲಿ ಕಾಣಿಸುತ್ತೆ. ನನಗೆ ಸಿಕ್ಕಿ ಹಾಕಿಕೊಂಡಾಯಿತು. ಈಗ ಸಿಗ್ತಿರುವ ಅಂದರೆ ನಾನು ಏನು ಕೆಲಸ ಮಾಡ್ತಿದ್ದೀನಿ ಅಂತ ಇವನಿಗೇನು ಗೊತ್ತು ಅಂತ ಕೋಪ ಬಂತು. ನನಗೆ ಸಂಪಾದನೆ ಅಗತ್ಯವಿಲ್ಲ. ಈಗ ನಾನು ಯಾವ ಸಂಪಾದನೆಯೂ ಮಾಡ್ತಾ ಇಲ್ಲ ಎಂದೆ. ಮೇಡಮ್, ನಾನು ಧ್ವನಿ ತಗ್ಗಿಸಿ ಹತ್ತಿರ ಯಾರೂ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಅತ್ತಿತ್ತ ತಿರುಗಿ ನೋಡಿದ ಮೇಲೆ ನನ್ನ ಕಡೆಗೆ ತುಸು ಬಗ್ಗೆ ಹೇಳಿದ. ನೀವು ಹೊರಗಡೆ ಕಾಣಿಸ್ಕೊಳ್ಳೋಕೆ ಇಷ್ಟಪಡಲ್ಲ ಅಂತ ನಮ್ಗೆ ಗೊತ್ತು. ಕಲಾವಿದರೆ ಹಾಗೆ. ಗೊತ್ತಾದರೆ ಜನ ಸುಮ್ಮನೆ ಮುತ್ತಿಟ್ಕೊಂಡು ತಮ್ಮ ಖಾಸಗಿ ಜೀವನವಿಲ್ಲದ ಹಾಗೆ ಮಾಡ್ತಾರೆ. ಆದರೆ ನಾನು ಮಾತಾಡ್ತಿರೋದು ಒಣ ಕುತೂಹಲದಿಂದಲ್ಲ, ಬೇರೆ ಕೆಟ್ಟ ಉದ್ದೇಶದಿಂದಲೂ ಅಲ್ಲ. ನಿನ್ನೆ ರಾತ್ರಿ ಫ್ಲೋರ್ ಶೋ ನಲ್ಲಿ ನಿಮ್ಮನ್ನು ನೋಡಿದೆ. ಇಂಥ ಮೈಮಾಟ! ಅಬ್ಬಾ, ದೇವರು ಎಷ್ಟೊಂದು ಪಕ್ಷಪಾತ ಮಾಡ್ತಾನೆ. ಇವರು ಬರೀ ಇಲ್ಲಿರುವ 200-300 ಜನಕ್ಕೆ ಮಾತ್ರ ಯಾಕೆ ಮೆಚ್ಚಿಕೊಳ್ಬೇಕು? ಇವರ ಮೈಮಾಟ ಅದನ್ನು ಪರಿಣಾಮಕಾರಿಯಾಗಿ ಬಿಂಬಿಸುವ ಟ್ರೌಸರ್ಸ್ ಅಥವಾ ಹೆಂಗಸರ ಶರ್ಟ್ ಅಥವಾ ಸೋಪು ಅಥವಾ 2 ಚಕ್ರದ ವಾಹನದೊಡನೆ ಕೋಟಿ ಜನರ ಕಣ್ಣು, ಮನಸ್ಸು, ಹೃದಯವನ್ನು ಯಾಕೆ ಸೂರೆಗೊಳ್ಳಬಾರದು ಅಂತಿದ್ದೆ. ಇಡೀ ರಾತ್ರಿ ಅದನ್ನು ಯೋಚಿಸಿದೆ. ಅದಕ್ಕೆ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟಿಗೆ ಬಂದದ್ದು ತಡವಾಯಿತು. ದೇವರ ಕರುಣೆ ಅನ್ನುವಾಗಿ ಇಲ್ಲಿ ನೀವೇ ಕೂತಿದ್ದೀರಿ. ನನ್ನ ಕಣ್ಣನ್ನು ನಾನೇ ನಂಬಲಿಲ್ಲ. ಹೌದೋ ಅಲ್ವೋ ಅನ್ನುವ ಅನುಮಾನ. ನನ್ನ ಜ್ಞಾಪಕ ಚಿತ್ರದಲ್ಲಿ ನನಗೆ ಅಷ್ಟು ನಂಬಿಕೆ. ಹೌದು ಅಂತ ತೀರ್ಮಾನಿಸಿದೆ. ಇನ್ನೂ ಒಂದು ಹೇಳ್ತೀನಿ ಕೇಳಿ. ನೀವು ಸದ್ಯದಲ್ಲೇ ಭಾರತ ಸುಂದರಿಯಾಗಿ, ವಿಶ್ವ ಸುಂದರಿಯಾಗಿ ಪ್ರಖ್ಯಾತಿಗೆ ಬರೋ ಸಂಭವ ಹೆಚ್ಚಾಗುತ್ತೆ. ನಾನಿನ್ನು 2-3 ದಿನ ಬೆಂಗಳೂರಲ್ಲಿ ಇರ್ತೀನಿ. ಇದೇ ಹೋಟ್ಲಲ್ಲಿ, ರೂಮ್ ನಂಬರ್ 610. ನಿಧಾನವಾಗಿ ಯೋಚನೆ ಮಾಡಿ ನಿಮ್ಮ ರೂಮಿನಿಂದಲೇ ಫೋನ್ ಮಾಡಿ ಕೆಳಗೆ ಲಾಂಜಿಗೆ ಬಂದು ಮಾತಾಡೋಣ. ನಿಮ್ಮ ರೂಮ್ ನಂಬರ್ ಕೇಳೋಲ್ಲ, ನಿಮ್ಮ ಹೆಸರು ಕೇಳೋಲ್ಲ. ಜಾಕ್ಲಿನ್ ಅಂತ ಅಲ್ಲಿ ಕೇಳಿದ್ದ ಹೆಸರು ಜ್ಞಾಪಕದಲ್ಲಿದ್ದರೂ ವೃತ್ತಿ ಹೆಸರನ್ನು ಹೊರಗಡೆ ಆಳಬಾರದು ಅನ್ನೋ ನಿಯಮ ನನಗೆ ಗೊತ್ತು. ಅಕಸ್ಮಾತ್ 2 ದಿನದಲ್ಲಿ ನಿಮಗೆ ತೀರ್ಮಾನ ಮಾಡೋಕ್ಕೆ ಸಾಧ್ಯವಾಗದಿದ್ದರೆ ಈ ಕಾರ್ಡ್ನಲ್ಲಿ ನಮ್ಮ 3 ಆಫೀಸ್ ನಂಬರ್ ಇದೆಯಲ್ಲ, ಎಲ್ಲಿ ಫೋನ್ ಮಾಡಿದ್ರು ಸರಿ. ಬೆಂಗಳೂರು ಆಫೀಸಿಗೆ ಸೂಚನೆ ಕೊಟ್ಟಿರ್ತೀನಿ. ನೀವು ಎಸ್ ಅಂದ ತಕ್ಷಣ ಅವರು
ನಿಮಗೆ ಬೊಂಬಾಯಿ ವಿಮಾನದ ಟಿಕೆಟ್ ತಲುಪಿಸ್ತಾರೆ. ಸಾಂತಾ ಕ್ರೂಸ್ನಲ್ಲಿ ನಮ್ಮ ಆಫೀಸ್ನವರು ಸ್ವಾಗತಿಸಿ ನಮ್ಮ ನರಿಮನ್ ಪಾಯಿಂಟ್ ಆಫೀಸ್ ಹತ್ರ ಹೋಟೆಲ್ ಕರೆದೊಯ್ತಾರೆ. ಒಂದು ಕ್ಯಾಮರಾ ಟೆಸ್ಟ್, ಒಂದು ಮೂವಿ ಕ್ಯಾಮರಾ ಟೆಸ್ಟ್ ಆಗಿಬಿಟ್ರೆ ನಮ್ಮ ಕರಾರುಗಳನ್ನು ನಾವು ಹೇಳ್ತೀವಿ. ನಿಮ್ಮ ಕರಾರುಗಳನ್ನು ನೀವು ಹೇಳಬಹುದು. ನನ್ನ ಹೆಸರು ಗಜವಾನಿ, RL ಗಜವಾನಿ ಆಫ್ ಹೋರೋಸ್ ಸೈನ್ಸ್. ಬರ್ತೀವಿ, ವಿಶ್ ಯು ಆಲ್ ದಿ ಬೆಸ್ಟ್ ಎಂದು ಹೇಳಿ ಹೋದ. ಅದಕ್ಕೆ ಸೇರ್ತಿದೆಯಾ ಅನುಪ ಕೇಳಿದ. ಹೇಳ್ತೀನಿ ಎನ್ನುತ್ತಾ ಜಾಮ್ಸ್ ಅವರಿದ್ದ ಟೋಸ್ಟನ್ನು ಕಚ್ಚಿ ಬಾಯೊಳಕ್ಕೆ ಎಳೆದುಕೊಂಡು ಹೇಳತೊಡಗಿದಳು. ಇವನು ಕೇಳಿದ ಅಂತ ನಾನ್ಯಾಕೆ ಜಾಹೀರಾತಿನ ಹುಡುಗಿ ಆಗಬೇಕು ಅಂತ ಮನಸ್ಸಿನಲ್ಲಿ ತಿರಸ್ಕರಿಸಿದೆ. ಅವನು ಎದ್ದು ಹೋದ ಅಂತ ಹೇಳಿದ್ನಲ್ಲ. ಇಡೀ ಹಗಲು ಮಾಡೋಕೆ ಕೆಲಸವಿಲ್ಲದೆ ಬೋರ್ ಅನುಭವಿಸ್ತಾ ಕಳೆದ ಮೇಲೆ ಸಂಜೆ ಹೋಗಿ ಫ್ಲೋರ್ ಹತ್ತಿ ಕುಣಿಯುವಾಗ ಬೋರ್ ಕಡಿಮೆ ಆಯಿತು. ಒಂದೊಂದಾಗಿ ವಸ್ತ್ರಗಳನ್ನು ಕಳಿಸಿದಾಗ ಜೀವನದ ರುಚಿ ಗೊತ್ತಿತ್ತು. 250 ಜೊತೆ ಕಣ್ಣುಗಳಿಗೆ ನನ್ನ ದೇಹ ಸೌಂದರ್ಯವು ಜೊಲ್ಲು ಸುರಿಸುವ ರುಚಿಯಾಗಿದೆ ಎನ್ನುವ ಹಿತವಾದ ಭಾವನೆ. ಮುಗಿಸಿ ಕ್ಲಬ್ಬಿಗೆ ಹೋಗಿ ವೇದಿಕೆಯನ್ನೇರಿದಾಗ ದಿನಕ್ಕೆ 4 ಕಡೆ ಮಾಡಿದರೂ ಒಟ್ಟು 1000 ಜೋಡಿ ಕಣ್ಣು ಕಾಣುತ್ತೇನೆ. ಮಾಡೆಲ್ ಆದರೆ ಕೋಟಿ ಕೋಟಿ ಕಣ್ಣುಗಳನ್ನು ಹಿಡಿಯಬಹುದು ಎನ್ನಿಸಿತು. ಅಲ್ಲದೆ ನನ್ನ ಮೈಮಾಟ, ಸೌಷ್ಠವ, ಬಿಗಿ, ಮೃದುವು, ಚೆಲುವು ಕ್ಯಾಮರಾದಿಂದ ಕುಂಚದ ನೆರವಿಂದ ಇನ್ನಷ್ಟು ಹೆಚ್ಚಿಸಬಹುದು. ಅವರು ಹೆಚ್ಚಿಸ್ತಾರೆ. ಅಲ್ಲದೆ ಮಾಡೆಲ್ ಆಗಿದ್ದುಕೊಂಡು ಸಾಮಾಜಿಕ ಜೀವನ ನಡೆಸಬಹುದು. ಕ್ಯಾಬರೆ ಹುಡುಗಿ ಆದರೆ ಹಗಲು ಹೊತ್ತು ಹೀಗೆ ಮುಚ್ಚಿಟ್ಕೊಂಡಿರಬೇಕು ಎಂಬ ವಿಚಾರಗಳು ಬಂದವು. ಆರ್ಕೆಸ್ಟ್ರಾಕ್ಕೆ ತಕ್ಕಂತೆ ಕುಣಿಯತೊಡಗಿದೆ. ಒಂದೊಂದಾಗಿ ತೆಳುವಸ್ತ್ರಗಳನ್ನು ಕಳಚಿ ಬೆತ್ತಲೂ ಆದೆ. ಆದರೆ ಅದರಲ್ಲಿ ರುಚಿಯೇ ಹುಟ್ಟಲಿಲ್ಲ, ಉದ್ವಿಗ್ನತೆಯೂ ಬರಲಿಲ್ಲ. ಅದು ಮುಗಿಸಿ ಇನ್ನೊಂದು ಕ್ಲಬ್ಬಿಗೆ ಹೋದಾಗಲೂ ಹಾಗೇ ಆಯಿತು. ಕೊನೆಯ ಕ್ಲಬ್ಬಿನಲ್ಲಿ ಬಟ್ಟೆ ಕಳಚುವಾಗ ಯಾಕೋ ನಾಚಿಕೆ ಅನಿಸ್ತೊಡಗಿತು. ಹೋಟೆಲ್ಗೆ ಬಂದು ಮಲಗಿದರೆ ನಿದ್ರೆ ಬಾರದು. ಟ್ರೌಸರ್ನಲ್ಲಿ, ಶರ್ಟ್ನಲ್ಲಿ, ಮೊಪೆಡ್ ಜೊತೆಗೆ ಸ್ನಾನದ ಸ್ತೂಪಿನ ನೊರೆಯೊಳಗೆ ಬಿಳಿಯ ವಸ್ತ್ರ ಹಾರಿಸುತ್ತಾ ಹಿಮಾಲಯದ ಶಿಖರದ ಮೇಲೆ ಕಾಣುವ ನನ್ನ ಮೈಮಾಟದ ಚಿತ್ರವೇ ಕಾಣತೊಡಗಿತು. ಬೆಳಿಗ್ಗೆ ಎದ್ದವಳೆ ರೂಮ್ ನಂಬರ್ 610ಕ್ಕೆ ಫೋನ್ ಮಾಡಿ, ಮಿಸ್ಟರ್ ಗಜವಾನಿ, ನಿನ್ನೆಯಾಗಿ ಇವತ್ತು ರೆಸ್ಟೋರದಲ್ಲಿ ಭೇಟಿಯಾಗೋಣ, 8:15ಗೆ ನಾನು ಅಲ್ಲಿರ್ತೀನಿ ಅಂದೆ. ಅವನು 2ನೇ ದಿನವೇ ಅವರ ಜೊತೆ ಬೊಂಬಾಯಿಗೆ ಹೋಗಿ ಕ್ಯಾಮರಾ ಸ್ಕ್ರೀನ್ ಟೆಸ್ಟ್ ಮಾಡಿಸ್ಕೊಂಡೆ. ಅನೂಪ್, ಗೊತ್ತಾ ಕ್ಯಾಮರಾಕ್ಕೆ ಎಂಥ ಮಾಂತ್ರಿಕ ಶಕ್ತಿ ಇದೆ ಅಂತ. ಅದು ನಿನ್ನ ಸೌಂದರ್ಯವನ್ನು ನಿನಗೆ ತೋರಿಸುತ್ತೆ. ನೋಡಿ ಸಂತೋಷ ಪಡಬಹುದು. ಕ್ಯಾಬರೆ ಕುಣಿಯುವಾಗ ನಿನ್ನ ದೇಹ ಸೌಂದರ್ಯದ ಸುಖವೆಲ್ಲ ನೋಡುವವರು ನಿನಗೇನು ಸಿಗುವುದಿಲ್ಲ. ಅಲ್ಲದೆ ನೀನು ಇಂಥ ವಯಸ್ಸಿನಲ್ಲಿ ಹೀಗಿದ್ದೆ ಅನ್ನೋದಕ್ಕೆ ಜೀವಂತ ದಾಖಲೆ ಸಿಗುತ್ತೆ. ಅದೆಷ್ಟು ಭಂಗಿಯಲ್ಲಿ, ಅದೆಷ್ಟು ಕೋನದಲ್ಲಿ ನನ್ನ ದೇಹದ ಅದೆಷ್ಟು ಬೇರೆ ಬೇರೆ ಭಾಗಗಳ ಮೇಲೆ ಫೋಕಸ್ ಮಾಡಿ ತೆಗೆದ್ರು ಗೊತ್ತಾ. ಮೂವಿ ಕ್ಯಾಮರಾದಲ್ಲೂ ಹಾಗೆ. ಕೊನೆಗೆ ಅವನ್ನು ಡೆವಲಪ್ ಮಾಡಿ ಮರುದಿನ ತೋರಿಸಿದಾಗ ವಾವ್, ಅದ್ಭುತ ಅನ್ನಿಸಿತು. ನನ್ನ ಶರೀರ ಇಷ್ಟು ಚೆನ್ನಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ಕಂಪನಿಯಲ್ಲಿ ಕೆಲಸ ಮಾಡೋಕ್ಕೆ ಒಪ್ಕೊಂಡೆ. ಸಂಬಳದ ಲೆಕ್ಕವಲ್ಲ, ಒಂದೊಂದು ಐಟಮ್ಗೆ ಇಷ್ಟಿಷ್ಟು 1000 ಅಂತ, ಕೈ ತುಂಬ ಹಣ. ಆದರೆ ನಿನಗೆ ಮೊದಲೇ ಹೇಳಿದ್ನಲ್ಲ, ನನಗೆ ಹಣದ ಅಗತ್ಯ ಯಾವತ್ತೂ ಇಲ್ಲ ಅಂತ. ಕ್ಯಾಬರಿಯವರು ಬಿಟ್ಕೊಟ್ರಾ? ನಾನೇನು ಅವರದ್ದು ಸಂಬಳಕ್ಕೆ ಸೇರಿದ್ನ? ಹೋಟೆಲ್, ಟ್ಯಾಕ್ಸಿ 2ರ ಜವಾಬ್ದಾರಿ ಅಷ್ಟೇ ಅವರದಾಗಿತ್ತು. ನೀನು ಬಿಡಬೇಡ, ನೀನು ಸೇರಿದ ಮೇಲೆ ಕನೆಕ್ಷನ್ ಚೆನ್ನಾಗಿದೆ, ಸಂಬಳ ಬೇಕಾದ್ರೆ ಎಷ್ಟು ಅಂತ ಹೇಳು, ಕೊಡ್ತೀನಿ ಅಂತ ನಾಯರ್ ಅಂಗಲಾಚಿದ. ನಥಿಂಗ್ ಡೂಯಿಂಗ್, ಗುಡ್ ಬೈ ಅಂತ ಹೇಳಿ ಬಂದೆ. ಅಂತೂ ಕಾಲೇಜಿಗೆ ಶರಣು ಹೊಡಿತೀಯಾ? ಮನೇಲಿ ಏನು ಹೇಳ್ತೀಯಾ? ಮಾಡೆಲ್ ಅದೇ ಅಂದರೆ ಅವರು ಬೆಳಿಗ್ಗೆ ಅದು ಪೇಪರ್ನಲ್ಲಿ, ಅಮ್ಮ ಓದೋ ಮ್ಯಾಗ್ಝಿನ್ನಲ್ಲಿ, ದಿನ ನೋಡೋ ಟಿವಿನಲ್ಲಿ ನೋಡ್ತಾರಲ್ಲ. ಅದಕ್ಕೆ ಬೊಂಬಾಯಿಂದಲೇ ಫೋನ್ ಮಾಡಿ ಹೇಳಿಬಿಟ್ಟೆ, ಈ ಹಾಳು ಎಲೆಕ್ಟ್ರಾನಿಕ್ಸ್ ಓದಿ BE ಮಾಡಿ ನೌಕರಿ ಸೇರೋಕೆ ನಂಗೆ ಇಷ್ಟ ಇಲ್ಲ. ನಿಮ್ಮಗಳ ಅದೃಷ್ಟ ಎಷ್ಟು ಅಂದರೆ ಅವಳು ಪ್ರಸಿದ್ಧಳಾಗ್ತಾಳೆ ಅಂತ ನೋಡೋರಂತೆ, ತಾಳಿ ಅಂತ ಹೇಳಿದೆ. ನಿಜ ಅಂದರೆ ನಾನು ಇಲ್ಲಿ ತನಕ ಓದಿದ್ದೇ ಅವರಿಗೆ ಆಶ್ಚರ್ಯವಾಗಿತ್ತಂತೆ. ಆಮೇಲೆ ಅಮ್ಮ ಹೇಳಿದ್ರು, ಅವಳು ಓದುವುದನ್ನು ಬಿಡುತ್ತಾಳೆ, ಮತ್ತೆ ಭೇಟಿಯಾಗುವ ಸಂಭವ ಕಡಿಮೆ. ಮಾಡೆಲ್ ಆಗಿ ಜಾಹೀರಾತಲ್ಲೂ ಕಾಣಸಿಗ್ತಾಳೆ ಎಂಬ ಅಂಶದೊಂದಿಗೆ ಬೆತ್ತಲು ತೋರಿಸುವುದನ್ನು ನಿಲ್ಲಿಸಿದಳು ಎಂಬ ಸಮಾಧಾನ ಅನೂಪನಿಗೆ ಉಂಟಾಯಿತು. 2 ನಿಮಿಷದಲ್ಲಿ ಅವಳ ಬಗೆಗೆ ಮಾರ್ದವ ಭಾವನೆ ಬೆಳೆಯಿತು. ಅಷ್ಟರಲ್ಲಿ ಸರ್ಪ್ರೈಸ್ ಬಂದ. ತಿನ್ನಲು ಬೇರೇನೂ ಬೇಡ ಅಂದಳು. ಚಹಾ ತರಲು ಅವನು ಹೋದಾಗ ಅನೂಪ್ ಕೇಳಿದ, ರಶ್ಮಿ, ನೀನು ಬೊಂಬಾಯಿಗೆ ಹೋಗೋದು ಯಾವಾಗ? ನಾಳೆ ಬೆಳಿಗ್ಗೆ ವಿಮಾನದಲ್ಲಿ. ನಿನ್ನ ಜೊತೆ ನಾನು ಬೆಂಗಳೂರಿಗೆ ಬರಬೇಕು ಅನಿಸುತ್ತೆ. ಯಾಕೆ? ಮತ್ತೆ ಯಾವಾಗ ಸಿಗ್ತೀವೋ ಹೇಗೋ. ಇವತ್ತು ರಾತ್ರಿ ರಾಕಿಯಲ್ಲಿ ರೂಮ್ ತೆಗೆದುಕೊಂಡು ಜೊತೆಯಲ್ಲಿರೋಣ. ಅವಳ ಕಣ್ಣುಗಳ ಹೊಳಪನ್ನು ಅವನ ಕಡೆಗೆ ಫೋಕಸ್ ಮಾಡಿ ನೋಡಿದಳು. ಅನಂತರ 1 ನಿಮಿಷ ಸುಮ್ಮನಿದ್ದಳು. ಚಹಾ ಬಂದು ಕುಡಿಯುವಾಗ, ಬೇಡ, ನಾನು ಇಷ್ಟು ದಿನ ಬೆತ್ತಲು ಪ್ರದರ್ಶನ ಮಾಡಿದ್ದಕ್ಕೆ ನಿನ್ನಲ್ಲಿ ಕೀಳು ಭಾವನೆ ಇದೆ. ಗೌರವವಿಲ್ಲದವ್ರ ಜೊತೆ ಮಲಗಬಾರದು. ಕೀಳು ಭಾವನೆ ಇಲ್ಲವೆಂದು ವಾದಿಸುವ ಮನಸ್ಸಾದರೂ ಮಾತನಾಡತೊಡಗಿದರೆ ತಾನು ಸೋಲುವುದು ಖಚಿತವೆಂದು ಅವನು ಅನ್ನಿಸಿ ಸುಮ್ಮನಾದ. ಆದರೂ ನಿನ್ನನ್ನು ಫ್ರೆಂಡ್ ಅಂತ ಭಾವಿಸ್ತೀನಿ, ಅದಕ್ಕೆ ನಿನ್ನನ್ನು ನೋಡಿ ಹೋಗೋಣ ಅಂತ ಹುಡ್ಕೊಂಡು ಬಂದದ್ದು ಎಂದಳು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ, ಸುಳ್ಯ.